ಬಿಕಮ್ ಸೋ ಕಾಮನ್. ಎಲ್ಲೋ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೇಳ್ತಾ ಇದೆ, ಇದು ಮನೆ ಬಾಗಿಲು ಬಂದು ತಟ್ತಾ ಇದೆ. ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಸಿನಿಮಾ ಇದು ಅಂತ ನಾನು ಕೂಡ ಭಾವಿಸ್ತೇನೆ. ಮಾನ್ಸ್ಟರ್ ಸಿನಿಮಾದ ಧ್ವನಿ ಸಾಂದ್ರಿಕೆ ಬಿಡುಗಡೆ ಜೊತೆಗೆ ಟೀಸರ್ ಲಾಂಚ್ ಇವೆಂಟ್ಗೆ ಆಗಮಿಸಿರುವಂತಹ ಎಲ್ಲ ನಲ್ಮೆಯ ಪ್ರೀತಿ ಪಾತ್ರರಿಗೆ, ನಮ್ಮ ಮಾಧ್ಯಮ ಬಂಧುಗಳಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ. ಆರ್ಟಿಸ್ಟ್ಗಳು ಎಷ್ಟು ಜನ ಬಂದಿದ್ದಾರೋ ಅಷ್ಟೇ ಜನ ಅತಿಥಿಗಳು ಬಂದಿದ್ದಾರೆ. ಸೊ ಅವರಿವರ್ ಎನ್ನದೆ ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಾನು ಎಲ್ಲ ಅತಿಥಿಗಳ ಹೆಸರನ್ನ ತೆಗೆದುಕೊಂಡ್ರೆ ಬಹುಶಃ ನನಗೊಂದು 10 ನಿಮಿಷ ಬೇಕಾಗುತ್ತೆ, ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನನ್ಗೆ ಈಗಾಗಲೇ ಒಂದು ಕಿವಿ ಮಾತನ್ನ ಹಿರಿಯರು ಹೇಳಿ ಕಳಿಸಿದ್ದಾರೆ. ದಿವ್ಯಾ, ಇವತ್ತು ಇಂಡಿಯಾ ಮ್ಯಾಚ್ ಇದೆ ಅಮ್ಮ, ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡಿ ಕಾರ್ಯಕ್ರಮ. ಬೆಳಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇದ್ದಿದ್ರಿಂದ ನಾವು ಹೆಚ್ಚು ಖಂಡಿತವಾಗ್ಲೂ ಸಮಯ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ, ಈಗ ನಮ್ಮ ಈ ಸಿನಿಮಾದ ಟೀಸರ್ ಲಾಂಚ್ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ. ಟೀಸರ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಟೀಸರ್ ಅಲ್ಲೇ ಸಾಂಗ್ ಕೂಡ ಇದೆ. ಹಾಗಾಗಿ ಒಂದೇ ವಿಡಿಯೋ ನೋಡೋ ಮುಖೇನ ಆಡಿಯೋ ಮತ್ತು ಟೀಸರ್ ಎರಡು ಕೂಡ ಲಾಂಚ್ ಆಗ್ತಾ ಇದೆ. ನಮ್ಮ ಸಿರಿ ಮ್ಯೂಸಿಕ್, ಸುರೇಶ್ ಚಿಕ್ಕಣ್ಣ ಅವರ ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ನಲ್ಲಿ, ಆ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಲಾಂಚ್ ಆಗ್ತದೆ. ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಈ ಸಾಂಗ್ ಅನ್ನ ಲಾಂಚ್ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ಕಿಮ್ಸ್ ಆಸ್ಪತ್ರೆಯ ಅಧ್ಯಕ್ಷರು, ಹಾಪ್ಕಾಮ್ಸ್ ನ ಅಧ್ಯಕ್ಷರು ಆದಂತಹ ಬಿ ಮುನೇಗೌಡರ ಜೊತೆಗೆ ಹಿರಿಯ ನಿರ್ಮಾಪಕರಾದಂತಹ ಹರೀಶ್ ಅವರು ಇಬ್ರು ಒಡಗೂಡಿ ಆಲ್ ದ ಬೆಸ್ಟ್ ಮಾನ್ಸ್ಟರ್ ಸಿನಿಮಾ ಅಂತ ಹೇಳೋ ಮೂಲಕ ಲಾಂಚ್ ಮಾಡಬೇಕು. ಇಬ್ರು ಕೂಡಿ ಆಲ್ ದ ಬೆಸ್ಟ್ ಮಾಸ್ಟರ್ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಒಬ್ರು ಸಿನಿಮಾ ಆದ್ರೆ ಇನ್ನೊಬ್ರು ಸಿನಿಮಾ ಆದ್ರೂ ಸಿಂಹ ಹತ್ರನೇ ಗರ್ಜಿಸ್ತೀವಿ ಬಿಡಿ ಸರ್. ಸೂಪರ್ ಸರ್, ಮೂರ್ತಿ ಸರ್ ತಂಡದವನ್ನ ವೇದಿಕೆಗೆ ಬರಮಾಡ್ಕೊಳ್ಳೋ ಸಮಯ. ದಯಮಾಡಿ ವೇದಿಕೆಗೆ ಬರಬೇಕು ನಮ್ಮ ಅನ್ನದಾತರು, ನಿರ್ಮಾಪಕರಾದಂತಹ ಪುಟ್ಟರಾಜ್ ರೆಡ್ಡಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಅವರಿಗೆ. ಚೊಚ್ಚಲ ಸಿನಿಮಾ STS ರೆಡ್ಡಿ ಬ್ಯಾನರ್ ನಡಿಯಲ್ಲಿ ಮೂಡಿ ಬರ್ತದೆ, ಶುಭವಾಗ್ಲಿ ಅಂತ ಹಾರೈಸಿದ. ಕಥೆ, ಚಿತ್ರಕಥೆ, ಸಂಗೀತ ನಿರ್ದೇಶನ, ಸಾಹಿತ್ಯ, VFX ಜೊತೆಗೆ ಸಿನಿಮಾ ನಿರ್ದೇಶನದ ಹೊಣೆಯನ್ನು ಹೊತ್ತಿರುವಂತಹ ಆರನ್ ಕಾರ್ತಿಕ್ ರವರನ್ನ ಪ್ರೀತಿಯಿಂದ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಮುಖ್ಯ ಭೂಮಿಕೆಯಲ್ಲಿ ಘಟಾನುಘಟಿಗಳು ನಡೆಸಿರುವಂಥದ್ದು ತುಂಬಾ ಖುಷಿಯನ್ನ ತಂದಿರುವಂಥದ್ದು. ಥ್ರಿಲ್ಲರ್ ಮಂಜು ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಒಂದು ಪ್ರೀತಿಯ ಚಪ್ಪಾಳೆ. ಮುಖ್ಯ ಭೂಮಿಕೆಯಲ್ಲಿ ನಡೆಸಿದ್ದಾರೆ ಎವರ್ ಯಂಗ್ ಥ್ರಿಲ್ಲರ್ ಮಂಜು ಸರ್. ಇನ್ನು ಧರ್ಮ ಕೀರ್ತಿರಾಜ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರು ಮುಖ್ಯ ಭೂಮಿಕೆಯಲ್ಲಿ ನಡೆಸಿದ್ದಾರೆ. ಸೂಪರ್ ಹೀರೋ ಆಗಿ ನಮ್ಮ ಸಿನಿಮಾನಲ್ಲಿ 18 ವರ್ಷದ ಒಬ್ಬ ಬಾಲಕ ನಟಿಸಿದ್ದಾನೆ, ಸಂತೋಷ್ ರೆಡ್ಡಿ. ದಯವಿಟ್ಟು ವೇದಿಕೆಗೆ ಬರಬೇಕು. ಸಂತೋಷ್ ರೆಡ್ಡಿ, ಸೂಪರ್ ಹೀರೋ ಸಂತೋಷ್ ರೆಡ್ಡಿ. ತಾಯಿ ಪಾತ್ರ ನಿಭಾಯಿಸಿರುವಂತ ಗಾಜಿಯ ಸಂಗೀತ ದಯವಿಟ್ಟು ಬರಬೇಕು ವೇದಿಕೆಗೆ. ರಾಜ್ ಬಹದ್ದೂರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಗೆಳೆತನಕ್ಕೆ ಮತ್ತೊಂದು ಹೆಸರು ಅಂತಾನೆ ಗುರುತಿಸ್ಕೊಂಡಿರುವಂತವ್ರು ರಾಜ್ ಬಹದ್ದೂರ್ ಸರ್, ನಮ್ಮ ರಜನಿಕಾಂತ್ ಸರ್ ಅವರ ಆಪ್ತ ಮಿತ್ರ. ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ. ನಾಟ್ ಆಸ್ ಅ ಗೆಸ್ಟ್, ಅವ್ರು ನಮ್ಮ ಸಿನಿಮಾನಲ್ಲಿ ಅಭಿನಯಿಸಿದ್ದಾರೆ, ಹಾಗಾಗಿ ಅವ್ರಿಗೂ ಕೂಡ ನಲ್ಮೆಯ ಸ್ವಾಗತ ಎನ್ನೋಣ. ಇನ್ನು ನಿರ್ದೇಶಕರೊಬ್ರು ಕೂಡ ನಮ್ಮ ಸಿನಿಮಾನಲ್ಲಿ ನಡೆಸಿರುವಂತದ್ದು ವಿಕ್ಟ್ರಿ ವಾಸು ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಅದನ್ನೇ ಹೇಳಿದೆ, ನಿರ್ದೇಶಕರು ಆಕ್ಟ್ ಕೂಡ ಮಾಡಿದ್ದಾರೆ ಸಿನಿಮಾಲಿ ಅಂತ. ಓಕೆ, ನಮ್ಮ ಗಣೇಶ್ ರಾವ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ನಾನು ಆಗ್ಲೇ ಹೇಳಿದ ಹಾಗೆ ಬಹಳ ನಮ್ಮ ಸಿನಿಮಾನಲ್ಲಿ ದೊಡ್ಡ ದಂಡ ಇದೆ ಕಲಾವಿದರದು. ದುಬೈ ರಫೀಕ್ ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಯಶಿಕಾ ಅವರು ವೇದಿಕೆಗೆ ಬರಬೇಕು. ಯಶಿಕಾ ಅವರು ಇದ್ದಾರಾ? ಚೈತ್ರ ಅವರು, ಚೈತ್ರ ಆನ್ ಸ್ಟೇಜ್ ಪ್ಲೀಸ್. ಓಕೆ,
ಸಂದೀಪ್ ಮಲಾನಿಯವರು ದಯಮಾಡಿ ವೇದಿಕೆಗೆ ಬರಬೇಕು. ಸಂದೀಪ್ ಸರ್ ಹಿರಿಯ ನಟರಷ್ಟೇ ಅಲ್ಲ, ಹಿರಿಯ ಪತ್ರಕರ್ತರು ಅಂತ ಕೂಡ ಹೇಳ್ತಿದ್ದಾರೆ. ಸರ್ ಅಲ್ಲಿಗೆ ಸ್ವಾಗತ. ನಮ್ಮ ಎಡಿಟರ್ ಸ್ವಾಮಿ ಅವರು ಬಂದಿದ್ದಾರಾ? ದಯಮಾಡಿ ಬಂದಿದ್ದ ಪಕ್ಷದಲ್ಲಿ ವೇದಿಕೆಗೆ ಬರಬೇಕು. ಸ್ವಾಮಿ ಅವರು. DOP ಸೂರ್ಯೋದಯ್. ಓಕೆ. ಸಿನಿಮಾಗೆ ಬಹಳ ಮುಖ್ಯವಾದ ನಾಟ್ ಸಂಭಾಷಣೆಕಾರರಾಗಿರ್ತಾರೆ. ಕೈಂಡ್ಲಿ ರಿಕ್ವೆಸ್ಟ್ ವಿನಯ್ ಮೂರ್ತಿ ಅವರು ಬರಬೇಕು. ಆರನ್ ಕಾರ್ತಿಕ್ ಅವರ ಜೊತೆಗೆ ಸಂಭಾಷಣೆಯನ್ನ ಬರೆದಿರುವಂತಹ ನಮ್ಮ ವಿನಯ್ ಮೂರ್ತಿ. ವಿನಯ್ ಮೂರ್ತಿ ಸಿಯರ್. ಓ, ಡೈರೆಕ್ಟರ್ ಕರೆದ್ರೆ ಮಾತ್ರ ಬರೋದ ವಿನಯ್ ಅವರ ವಿನಯದಿಂದ? ನಾವು ಕರೆದ್ರೆಲ್ಲ ಬರಲ್ಲ. ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೊಳ್ಳಿರುವಂತಹ ಲಕ್ಷ್ಮೀಕಾಂತ್ ಅವರು ಕೂಡ ದಯವಿಟ್ಟು ಬರಬೇಕು. ಎಡಿಟರ್ ಅವರು ಸ್ವಾಮಿ ಅವರು ಇದ್ದಾರಾ? ಅಡಿಯು ಸ್ವಾಮಿ ಅವರು. ಈಗಷ್ಟೇ ನಮ್ಮ ಸಿರಿ ಮ್ಯೂಸಿಕ್ ನ ಸಂಸ್ಥಾಪಕರು ಸುರೇಶ್ ಚಿಕ್ಕಣ್ಣ ಅವರು ಬರ್ತಿದ್ದಾರೆ. ದಯಮಾಡಿ ಆಗಮಿಸ್ಬೇಕು ವೇದಿಕೆಗೆ. ನಾನು ಮೋಸ್ಟ್ಲಿ ಸ್ಟೇಜ್ ಇಂದ ಕೆಳಗಿಳಿಬೇಕು ಅನ್ಸುತ್ತೆ, ಅಷ್ಟೊಂದು ದೊಡ್ಡದಾಗ್ತದೆ ಬಳಗ. ಸೊ ಸುರೇಶ್ ಚಿಕ್ಕಣ್ಣ ಅವರಿಗೆ ನಲ್ಮೆಯ ಸ್ವಾಗತ. ಸಂಪೂರ್ಣ ಸಹಕಾರಕ್ಕಾಗಿ ಸುಧೀಂದ್ರ ವೆಂಕಟೇಶ್ ಅವರಿಗೂ ಕೂಡ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನ ಮೊದಲಿಗೆ ಅರ್ಪಿಸುತ್ತಾ, ರಾಬರ್ಟ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅವರು ಬೆಲ್ಲ ಕಾಣಿಸ್ಕೊಳ್ತಿದ್ದಾರೆ. ಓಕೆ, ಎಸ್, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನ ನಂತರದಲ್ಲಿ ನಾವು ಬರಮಾಡಿಕೊಳ್ಳಿದ್ದೇವೆ. ಮೊದಲಿಗೆ ಗೆಳೆಯರಿಗೆ, ವೇದಿಕೆ ಮೇಲಿರುವಂಥ ಹಿರಿಯರಿಗೆ, ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಮನಪೂರ್ವಕ ಆಹ್ವಾನ ಕೊಡ್ತಾ, ನಾನು ಆರನ್ ಕಾರ್ತಿಕ್, ನನ್ನ 57ನೇ ಚಿತ್ರ ಸಂಗೀತ ನಿರ್ದೇಶಕನಾಗಿ ಮತ್ತು 6ನೇ ಚಿತ್ರ ನಿರ್ದೇಶಕನಾಗಿ 9 ಫಿಲ್ಮ್ ಸೆನ್ಸರ್ ಆಗಿದೆ. ಸೆನ್ಸರ್ ಆಗದಿರೋ 3 ಫಿಲ್ಮ್ ಇದೆ. ಮಾನ್ಸ್ಟರ್ ಫಿಲ್ಮ್ನ ಪತ್ರಿಕಾಗೋಷ್ಠಿಗೆ ಪ್ರತಿಯೊಬ್ಬರನ್ನು ಆಹ್ವಾನ ಕೊಡ್ತಾ ಇದ್ದೀನಿ. ಮಾನ್ಸ್ಟರ್ ಒಂದು ಕಮರ್ಷಿಯಲ್ ಆಕ್ಷನ್ ಥ್ರಿಲ್ಲರ್. ನಾನು ಮಾಡಿರೋದೆಲ್ಲ ಕಮರ್ಷಿಯಲ್ ಆಕ್ಷನ್ ಥ್ರಿಲ್ಲರೇ, ಬಟ್ ಜನರಲಿ ಸಸ್ಪೆನ್ಸ್ ಎಲಿಮೆಂಟ್ ಇರುತ್ತೆ. ಇದರಲ್ಲಿ ಸಸ್ಪೆನ್ಸ್ ಎಲಿಮೆಂಟ್ ಕಮ್ಮಿ. 4 ಜನರೇಷನಲ್ಲಿ ನಡೆಯುವಂಥ ಕಥೆನ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಫಸ್ಟ್ ಜನರೇಷನಲ್ಲಿ ನಮ್ಮ ರಾಜ್ ಬಹದ್ದೂರ್ ಸರ್ ಮತ್ತು ನಮ್ಮ ಬಾಲ ರಾಜವಾಡಿ ಸರ್ ಅವ್ರು ಬಂದಿಲ್ಲ ಕಾರಣಾಂತರದಿಂದ. ನಮ್ಮ ರಿವ್ಯೂ ನವಾಜ್ ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನವಾಜ್ ಸ್ವಲ್ಪ ಸುನಿಲ್ ಕಿರಣ್ ಚೇರ್ ಜನ ಪ್ಲೀಸ್, ಚೇರ್ಗಳು ದಯವಿಟ್ಟು ಒಂದು 3 ಚೇರ್. ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕಣ್ಣ ಸರ್ ಕೂಡ ಮೇಲೆ ಬರಬೇಕು, ಬಂದಿದ್ರ. ರಾಬರ್ಟ್ ಮತ್ತು ನವಾಜ್ ದಯವಿಟ್ಟು ಮೇಲೆ ಬರಬೇಕು. ಸರ್ ಚೇರ್ಸ್ ತಗೊಂಡು 3 ಚೇರ್ ಮಂಜಣ್ಣ ಮತ್ತು ನವಾಜ್ ಅವರು ಮತ್ತು ರಾಬರ್ಟ್ ಅವ್ರ ವೇದಿಕೆ ಬರಲಿ. ಪ್ರೆಸ್ ಮೀಟ್ ಮುಂದುವರಿಸ್ತಾ, ಮಾನ್ಸ್ಟರ್ ಒಂದು ಕಮರ್ಷಿಯಲ್ ಆಕ್ಷನ್ ಥ್ರಿಲ್ಲರ್. ಸೊ ಈ ಫಿಲಿಮ್ ನನ್ನ 6ನೇ ಫಿಲ್ಮ್ ಅಂತ ಹೇಳಿದ್ದೀನಿ. ಈಗ ಒಂದು 4 ಜನರೇಷನ್ ನಡೆಯುವಂಥ ಕಥೆ ನಾವು ತೋರಿಸುವಂಥ ಫಿಲ್ಮ್ ಇದು. ಫಸ್ಟ್ ಜನರೇಷನಲ್ಲಿ ಬಾಲ ರಾಜವಾಡಿ ಮತ್ತು ರಾಜಾ ಬಾಲವಾಡಿ ಮತ್ತೆ ನಮ್ಮ ರಾಜ್ ಬಹದ್ದೂರ್ ಸರ್ ಒಂದು ಪ್ರಮುಖವಾದ ಪಾತ್ರಗಳನ್ನ ಇಬ್ಬರು ನಿರ್ವಹಿಸ್ತಾರೆ. ಈ ಫಿಲ್ಮಲ್ಲಿ 3 ಜನ ಹೀರೋ ಇದ್ದಾರೆ. 3 ಜನರೇಷನ್ ಬರುವಂಥ ಹೀರೋಗಳು. 90s ಬರುವಂಥ ಹೀರೋ ನಮ್ಮ ಥ್ರಿಲ್ಲರ್ ಮಂಜು ಸರ್, 90s ಬರುವಂಥ ಹೀರೋಯಿನ್ ನಮ್ಮ ಸಂಗೀತ ಮೇಡಮ್. 90s ಜನರೇಷನ್ ನಡೆಯುವಂಥ ಕತೆ. ಅದರ ನೆಕ್ಸ್ಟ್ 10 ದಶಕದಲ್ಲಿ ನಡೆಯುವಂಥ ಕತೆ 2000 ಇಸ್ವಿಯಲ್ಲಿ ನಡೆಯುವಂಥ ಕತೆ. ಆ ಕಥೆಯಲ್ಲಿ ನಡೆಯುವಂಥ ಕಥೆಯಲ್ಲಿ ಧರ್ಮಕೀರ್ತಿರಾಜ್ ಮತ್ತು ಯಾಶಿಕಾ ಹೀರೋಯಿನ್ ಪಾತ್ರವನ್ನು ನಿರ್ವಹಿಸ್ತಾರೆ. 3ನೇ ಜನರೇಷನ್ ನಡೆಯುವಂಥ ಕತೆ ಲೇಟೆಸ್ಟ್ 2010-20 ನಡೆಯುವಂಥ ಕತೆ. ಅಲ್ಲಿ ಎಸ್ ನಾರಾಯಣ್ ಸುಪುತ್ರರಾದ ಪವನ್ ಎಸ್ ನಾರಾಯಣ್ ಮತ್ತು ನಮ್ಮ ಸಂತೋಷ್ ರೆಡ್ಡಿ ಅವರು 3 ಜನ ನಾಯಕರನ್ನು ಕಾಣಿಸ್ಕೊಳ್ತಾರೆ. ಈ ಫಿಲಿಮಲ್ಲಿ 3 ಜನ ಹೀರೋ ಅಂತ ನಾನು ಹೇಳ್ತೀನಿ. ಥ್ರಿಲ್ಲರ್ ಮಂಜು, ಧರ್ಮಕೀರ್ತಿರಾಜ್ ಮತ್ತು ಪವನ್ ಎಸ್ ನಾರಾಯಣ್. ಈ 3 ಜನ ಹೀರೋ ಜೊತೆ ಒಬ್ಬ ಸೂಪರ್ ಹೀರೋನ ಫಿಲಿಮಲ್ಲಿ ತೋರಿಸಿದ್ದೀವಿ. ಸೂಪರ್ ಹೀರೋ ಯಾಕೆ ಅಂದರೆ ನಮ್ಮ ಸಂತೋಷ್ ರೆಡ್ಡಿ 18 ವರ್ಷದಲ್ಲಿ ಬಾಲಕ ಹೀರೋ ಮಾಡ್ತಿದ್ದಾನೆ. ಸೂಪರ್ ಹೀರೋನ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್, ಹಲ್ಕ್ ಈ ಥರ ಒಂದು ಸೂಪರ್ ಹೀರೋ ಡ್ರೆಸ್ ಹಾಕೊಂಡು ಅವನು ವಿಚಿತ್ರವಾದ ಘಟನೆಗಳು ಮಾಡ್ತಾ ಹೋಗ್ತಾನೆ.
ವಿಚಿತ್ರವಾದ ವಿಶಿಷ್ಟವಾದ ಘಟನೆಗಳು ಮಾಡ್ತಾ ಇರ್ತಾನೆ. ನಮ್ಮ ಉಮೇಶ್ ಬನ್ಕರ್ ಸರ್ ಅತಿಥಿಗಳು ಲೇಟೆಸ್ಟಾಗಿ ಬಂದಿದ್ದಾರೆ. ಬನ್ನಿ ಸರ್, ದಯವಿಟ್ಟು ವೇದಿಕೆ ಮೇಲೆ ನಮ್ಮ ಆಹ್ವಾನ. ನಿರ್ಮಾಪಕರ ಒಕ್ಕೂಟದ ಹೊಸ ಆಫೀಸ್ ಓಪನ್ ಆಗ್ತಾ ಇದೆ ಇವತ್ತು. ಅದರ ಅಧ್ಯಕ್ಷರಾದ ಉಮೇಶ್ ಬನ್ಕರ್ ಸರ್ ನಮ್ಮ ಆಹ್ವಾನವನ್ನು ಕೋರಿ ಬಂದಿರೋದಕ್ಕೆ ತುಂಬ ಮನಪೂರ್ವಕ ಧನ್ಯವಾದಗಳು. ಈಗ ಫಿಲ್ಮ್ ಕಂಟೆಂಟ್ ಹೇಳಿದ್ದೀನಿ. ನನ್ನ ನಿರ್ಮಾಪಕರಾದ ಈ ಫಿಲ್ಮಲ್ಲಿ ಅದೇ ಈಗ ಹೇಳಿದ್ರಿ 3 ಜನ ಹೀರೋ, ಸೂಪರ್ ಹೀರೋ. ಸೊ 4 ಡಿಫ್ರೆಂಟ್ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಹೀಮ್ಯಾನ್, ಬ್ಯಾಟ್ಮ್ಯಾನ್, ಹಲ್ಕ್ ಅನ್ನೋ ಡಿಫ್ರೆಂಟ್ ಡ್ರೆಸ್ ಮಾಡಿ ಡಿಫ್ರೆಂಟ್ ಗಂಟೆಗಳು ಮಾಡ್ತಾ ಹೋಗ್ತಾನೆ. ವೇದಿಕೆಯಲ್ಲಿ ಅತಿಥಿಗಳು ಲೇಟಾಗಿ ಬರೋ ಕಾರಣ ಮಧ್ಯೆ ಪತ್ರಿಕಾಗೋಷ್ಠಿ ಇಂಟರ್ವ್ಯೂ ಆಗ್ತದೆ. ಸಾರಿ, ಕೂತ್ಕೊಂಡ್ಬಿಡಿ, ಅದೇ ಕನ್ಫ್ಯೂಷನ್. ದಯವಿಟ್ಟು ಚೇರ್ ಬೇಗ ಕೊಡ್ಬೇಕು, ಬೇಗ ಗೆಸ್ಟ್ಗಳು ಕೂತ್ಕೊಳ್ಳಿ, ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಅದಕ್ಕೆ ಕಂಟೆಂಟ್ ಹೇಳ್ತಾ ಹೋದ ಒಬ್ಬರೊಬ್ರು ಹೇಳಿ ಪ್ರೆಸ್ ಮೀಟ್. ಈಗ ನೋಡಿ, ಮತ್ತೆ ಇದು 4 ಜನರೇಷನ್ ಕೇಳಿಸ್ಕೊಂಡು ದಯವಿಟ್ಟು ಕೇಳಿಸ್ಕೊಳ್ಳಿ. ಇವರು ಪತ್ರಿಕೆಯವರು ಮನೋರು ಸ್ವಲ್ಪ ಏಕಾಗ್ರತೆಯಿಂದ ಕೇಳಿಸ್ಕೋಬೇಕು ವಿನಂತಿ. 4 ಜನರೇಷನ್ ನಡೆಯುವಂಥ ಕತೆ. ಸೊ ಈ ಮನಿ ಪವರ್, ಮಸಲ್ ಪವರ್, ಮೆನ್ ಪವರ್ ಜಾಸ್ತಿ ಇದ್ದು ಭ್ರಷ್ಟಾಚಾರದಿಂದ ಸಮಾಜವನ್ನು ಹಾಳು ಮಾಡ್ತಿರೋ ಕೆಲವರಿದ್ದಾರೆ. ನಾವು ಏನು ಮಾಡಿದ್ರು ಯಾರು ಕೇಳೋರಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು, ನಮಗೆ ಇದು ಶಕ್ತಿ ಇದೆ ಅಂತ ದುರಂಕಾರದಿಂದ ನಡೆಯುವಂಥ ಕೆಲವರಿದ್ದಾರೆ. ಅವರ ವಿರುದ್ಧ ನಮ್ಮ ನಾಯಕ ನಟರಾದ ಸಂತೋಷ್ ರೆಡ್ಡಿ ಹೀಮ್ಯಾನ್, ಸೂಪರ್ ಮ್ಯಾನ್, ಬ್ಯಾಟ್ಮ್ಯಾನ್ ಮತ್ತು ಹಲ್ಕ್ ಡ್ರೆಸ್ನ ಹಾಕೊಂಡು ವಿಶಿಷ್ಟವಾದ ಘಟನೆಗಳಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಕೊಲೆ ಮಾಡ್ತಾ ಹೋಗ್ತಾನೆ. ಅಂಥವ್ರನ್ನ ಈ ಮನಿ ಪವರ್, ಮೆಸಲ್ ಪವರ್, ಮ್ಯಾನ್ ಪವರ್ ಜಾಸ್ತಿ ಇರುವಂಥ, ಪವರ್ ಜಾಸ್ತಿ ಇರುವಂಥ ವ್ಯಕ್ತಿಗಳನ್ನು ಯಾವ ರೀತಿಯಲ್ಲಿ ಒಬ್ಬ 18 ವರ್ಷದ ಬಾಲಕ ಮಟ್ಟಾಗ್ತಾನೆ ಅಂತ ಪ್ರತಿಯೊಬ್ಬರಿಗೂ ಸಂಶಯ ಪ್ರತಿಯೊಬ್ಬರಿಗೆ ಇರುತ್ತೆ. ಇವ್ರು ನಿಜವಾದ ವಯಸ್ಸು 16, ಫಿಲ್ಮಲ್ಲಿ ಇವ್ರ ವಯಸ್ಸು 18. ಹೆಂಗೆ ಮಟ್ಟಾಗ್ತಾರೆ ಅಂತ ಪ್ರತಿಯೊಬ್ಬರಿಗೂ ಸಂಶಯ ಇರುತ್ತೆ. ಅದು ಹೆಂಗಂದ್ರೆ ಇವ್ರ ಮೈಂಡ್ ಪವರ್ ಅನ್ನೋ ಪವರ್ ಯೂಸ್ ಮಾಡಿ, ಮೆದುಳಿನ ಶಕ್ತಿಯನ್ನು ಯೂಸ್ ಮಾಡಿ, ಮೈಂಡಲ್ಲಿ ಅವನು ಬ್ರೈನ್ ಗೇಮ್ಸ್ ಯೂಸ್ ಮಾಡಿ ಪ್ರತಿಯೊಬ್ಬರನ್ನು ಕೊಲೆ ಮಾಡ್ತಾ ಹೋಗ್ತಾನೆ. ಈ ರೀತಿ ವಿಚಿತ್ರವಾದ ಬ್ರೈನ್ ಗೇಮಲ್ಲಿ ಮಾಡ್ತಾ ಹೋಗ್ತಾನೆ. ಸೊ ಹಿರಿಯ ಹೀರೋಗಳು ಧರ್ಮಕೀರ್ತಿರಾಜ್, ಪವನ್ ಎಸ್ ನಾರಾಯಣ್, ಥ್ರಿಲ್ಲರ್ ಮಂಜು ಸರ್ ಇದ್ದ ಕೂಡ ಅದರ ಮಧ್ಯದಲ್ಲಿ ಶೈನ್ ಆಗುವಂಥ ಈ ಬಾಲಕ ಕ್ಯಾರೆಕ್ಟರು ವಿಶಿಷ್ಟವಾದದ್ದು. ನಾನು ದರ್ಪಣ, ಪರಿಶುದ್ಧಂ, ಪಂಚೇಂದ್ರಿಯಂ ಆಗೋದಲ್ಲ ಒಳ್ಳೇದಕ್ಕೆ ನಂತರ ಈಗ ಮಾನ್ಸ್ಟರ್ ಫಿಲ್ಮ್ ಮಾಡ್ತಾ ಇದ್ದೀನಿ. 5 ನಿರ್ಮಾಪಕರು ಕೂಡ ಸಂತೋಷವಾಗಿದ್ದಾರೆ, ಮತ್ತು ಮುಂದೆ ಫಿಲ್ಮ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸಂತೋಷವಾದ ವಿಷಯ. ಈ ಫಿಲ್ಮ್ನ 32 ದಿನ ಶೂಟ್ ಮಾಡಿದ್ದೀವಿ. ಬೆಂಗಳೂರಿನ ಆಸ್ಪಾಸಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ದೇವರಾಯನದುರ್ಗದಲ್ಲಿ, ಚಿಕ್ಕಮದುರೈ ಸುತ್ತಮುತ್ತಲು ಫಿಲ್ಮ್ನ ಶೂಟ್ ಮಾಡಿ ಮುಗಿಸಿದ್ದೀವಿ. ಫಿಲ್ಮಲ್ಲಿ ಫಾರಿನ್ ಲೊಕೇಶನ್ ತೋರಿಸಲಾಗುತ್ತೆ, ಗ್ರಾಫಿಕ್ಸ್ ಬಳಸಿ ಫಾರಿನ್ ಲೊಕೇಶನ್ ತೋರಿಸಲಾಗುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಫಿಲ್ಮ್ ಇದೆ. ಎಡಿಟಿಂಗ್, ಡಬ್ಬಿಂಗ್ ಮುಗಿದು, ಗ್ರಾಫಿಕ್ಸ್ ಮುಗಿದು, ಈಗ ಡಬ್ಬಿಂಗ್ ಸ್ಟೇಜಲ್ಲಿ ಡಬ್ಬಿಂಗ್ ನಡೀತಾ ಇದೆ. ಡಬ್ಬಿಂಗ್ ನಡೆದು ಈಗ 1-2 ತಿಂಗಳಲ್ಲಿ, 1.5 ತಿಂಗಳಲ್ಲಿ ಫಿಲ್ಮ್ ಮುಗಿಯುತ್ತೆ. ಬರೋ ತಿಂಗಳು ರಿಲೀಸ್ ಮಾಡೋದು ಕೂಡ ಪ್ಲಾನ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್. ಸೊ ಫಿಲ್ಮ್ ಮುಗಿತಾ ಬಂತು. ಫಿಲ್ಮಲ್ಲಿ ನಾಯಕ ನಟಿಯಾಗಿ ಚೈತ್ರ, ಯಾಶಿಕಾ ಅಂಡ್ ರಶ್ಮಿ ವಿರುದ್ಧ 3 ಜನ ನಟಿಸಿದ್ದಾರೆ. ನಮ್ಮ ಅತ್ಯುತ್ತಮವಾದ ಸಂಭಾಷಣೆಯನ್ನು ಬರೆದಿದ್ದಾರೆ ನನ್ನ 20 ವರ್ಷದ ಗೆಳೆಯ ವಿನಯ್ ಮೂರ್ತಿ. ಅಷ್ಟೇ ಅತ್ಯದ್ಭುತವಾದ ಕ್ಯಾಮ್ರಾ ವರ್ಕ್ನ ಮಾಡಿದ್ದಾರೆ. ನೀವು ಟೀಸರ್ ನೋಡಿರ್ಬೋದು, ನಮ್ಮ ಸೂರ್ಯೋದಯ ಕ್ಯಾಮ್ರಾಮನ್. ನನ್ನ ಫಸ್ಟ್ ಫಿಲ್ಮಿಂದ ರಿಪೀಟ್ ಆಗಿದ್ದಾರೆ. ಆಯುರ್ ಸ್ವಾಮಿಯನ್ನು ನಮ್ಮ ಎಡಿಟರ್ ಲೇಟಾಗಿ ಮಾಡಿದ್ದಾರೆ. ಅವರು ಕೂಡ ಅತ್ಯದ್ಭುತವಾದ ಸಂಕಲನವನ್ನು ಮಾಡಿದ್ದಾರೆ, ಎಡಿಟಿಂಗ್ ಮಾಡಿದ್ದಾರೆ. ಈಗ ಟೀಸರಲ್ಲಿ ಇಂಗ್ಲೀಷ್ ಸಾಂಗ್ ನೋಡೋಕೆ ಕಾರಣ ಏನಂದರೆ, ಈಗ ಪ್ಯಾನ್ ಇಂಡಿಯಾ ಫಿಲ್ಮ್ಗಳು ಜಾಸ್ತಿ ಹೋಗ್ತಾ ಇದೆ. ನಾವು ಕನ್ನಡ ಫಿಲ್ಮ್ನ ಹಿಂದಿಯಲ್ಲಿ, ತಮಿಳಲ್ಲಿ, ತೆಲುಗು ಡಬ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಫುಲ್ ಟಾಕಿಂಗ್ ಪೋರ್ಷನ್ನ ಡಬ್ ಮಾಡ್ತಾರೆ. ಆ ಸಾಂಗ್ನ ತೆಗೆದುಬಿಟ್ಟಿರ್ತಾರೆ. ಕನ್ನಡ ಸಾಂಗೇ ಬರಲ್ಲ. ಅಲ್ಲಿ ನಮ್ಮ ಪರಿಶುದ್ಧ ರೀಮೇಕ್ ಮಾಡಿದ್ವಿ ಹಿಂದಿಯಲ್ಲಿ, ತಮಿಳಲ್ಲಿ. ಸಾಂಗ್ ಜಾಗದಲ್ಲಿ ಬರೀ ವಿಡಿಯೋ ಓಡ್ತಾ ಇದೆ, ಸಾಂಗ್ ಏನು ಬರ್ತಾ ಇಲ್ಲ. ಸಾಂಗ್ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಆಗ್ಬಾರ್ದು ಅಂತ ಕಾರಣಕ್ಕೆ ನಾವು ಆದಷ್ಟು ಅಲ್ಲಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರೋ ಜಾಗದಲ್ಲಿ ಇಂಗ್ಲೀಷ್ ಸಾಂಗ್ಸ್ನ ಬಳಸ್ತೀವಿ. ಬಟ್ ಫಿಲ್ಮಲ್ಲಿ 6 ಕನ್ನಡ ಹಾಡುಗಳಿದೆ. ನಾನೇ ಸಂಗೀತ ಸಾಹಿತ್ಯ ಮಾಡಿದ್ದೀನಿ. ಹಾಡುಗಳನ್ನ ಪ್ರಿಯ ಯಾದವ್, ಶ್ರುತಿ ಬೇಡೆ, ಅನುರಾಧ ಭಟ್ ಮತ್ತು ಅತ್ಯುತ್ತಮವಾದ ಸಿಂಗರ್ಗಳು ತುಂಬ ಅತ್ಯುತ್ತಮವಾಗಿ ಹಾಡಿದ್ದಾರೆ. ಈಗ ನಾವು ಟೀಸರ್ ಮತ್ತು ಒಂದು ಸಾಂಗ್ ಮಾತ್ರ ತೋರಿಸಿದ್ವಿ. ಕಂಟೆಂಟ್ ಡಿಲೇ ಲೀಕ್ ಆದರೆ ಯೂಟ್ಯೂಬಲ್ಲಿ ಜಾಸ್ತಿ ನೋಡಲ್ಲ ಅಂದ್ಬಿಟ್ಟು ಒಂದು ಕಂಟೆಂಟ್ ಮಾತ್ರ ಬಿಟ್ಟಿದ್ದೀವಿ. ಅದರಲ್ಲೇ ಟೀಸರ್ ಮತ್ತು ಇಂಗ್ಲೀಷ್ ಸಾಂಗ್ ನೀವು ನೋಡಿರ್ಬೋದು. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಫಿಲ್ಮ್ ಬಿಸ್ನೆಸ್ ಆಗ್ತಿಲ್ಲ, ಓಡ್ತಿಲ್ಲ ಅಂತ ಹೇಳೋ ಅಂಥ ಟೈಮಲ್ಲಿ ನಮ್ಮ ಫಿಲ್ಮ್ ಓಡ್ತಾ ಇದೆ. 1 ತಿಂಗಳು ಇಂಡಸ್ಟ್ರಿ ಬ್ಯಾನ್ ಅಂತ ಹೇಳಿದ್ರು. ನಾವು 1 ತಿಂಗಳಲ್ಲೇ 3 ದಿನ ಶೂಟಿಂಗ್ ಮಾಡಿದ್ದೀವಿ. ಇನ್ನೊಂದು 3 ದಿನ ಇನ್ನೊಂದು ಫಿಲ್ಮ್ ಕೂಡ ಶೂಟಿಂಗ್ ಮಾಡಿದ್ವಿ. 4 ನಟರಿದ್ದಾರೆ, ನಿರ್ಮಾಪಕರಿದ್ದಾರೆ. ನಮ್ಮ ಹಿರಿಯ ನಿರ್ಮಾಪಕರಾದ ಹರೀಶ್ ಸರ್ ಜೊತೆ ಜಸ್ಟಿಸ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಸುಬ್ರಹ್ಮಣ್ಯ ಸರ್ ಜೊತೆ ಲೆಕ್ಚರ್ ಫಿಲ್ಮ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಬಂದಿರೋ ತುಂಬ ಸಂತೋಷ. ಫಿಲ್ಮ್ ಇಂಡಸ್ಟ್ರಿ ಎಲ್ಲಿವರೆಗೂ ನಾವು ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ಓಡುತ್ತೆ. ಫಿಲ್ಮ್ ನೋಡೋಂಥ ಪ್ರೇಕ್ಷಕರು ಇದ್ದೇ ಇದ್ದಾರೆ. ನಾವು ಕಮ್ಮಿ ಬಡ್ಜೆಟಲ್ಲಿ ಪ್ಲಾನ್ ಮಾಡಿ ಮಾಡ್ರೇಟ್ ಬಡ್ಜೆಟಲ್ಲಿ ತುಂಬ ಅತ್ಯದ್ಭುತವಾದ ಕೆಲಸ ಮಾಡಿ, ಶ್ರಮ ವಹಿಸಿ ಒಳ್ಳೆ ಫಿಲ್ಮ್ ಮಾಡಿದ್ರೆ ಪ್ರೇಕ್ಷಕರು ಸ್ವೀಕರಿಸ್ತಾರೆ, ಫಿಲ್ಮ್ ಓಡುತ್ತೆ ಅಂತ ನಂಬಿ ಫಿಲ್ಮ್ ಮಾಡಿದ್ದೀನಿ. ನೀವೆಲ್ಲ ಕೈ ಹಿಡಿದು ಫಿಲ್ಮ್ ನೋಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು. ಪ್ರಶ್ನೆ ಏನಾದರೂ ಕೇಳ್ಬೋದು. ವಾಸ ಸರ್ ಏನಾದರೂ ಕೇಳ್ಬೋದು. ರಿಲೀಸ್ ಬರೋ ತಿಂಗಳು, ಮನೋರು ಮಾತಾಡೋ ಅಂಶ ಇದೆ. ರಿಲೀಸ್ ಬರೋ ತಿಂಗಳು, ಅದ್ರ ಕೂಡ ಹೇಳಿದೆ ನಾನು. ಬರೋ ತಿಂಗಳು ಜುಲೈ ಎಂಡಲ್ಲಿ. ಮಾತು ಸ್ಲೋ ಆಗಿ ಹೇಳಿದ್ರಿ, ಕಷ್ಟಪಟ್ಟು ಕಾಮ ಫುಲ್ ಸ್ಟಾಪ್ ಹಾಕಿ ಅಲ್ಲಲ್ಲಿ ಬರಕ್ಕೆ ಮುಂಚೆ ಹೇಳ್ತಾ ಹೋದ್ರು ಬೆತ್ತಿಗೇಳಿ ಅಂತ. ಮನೋ ಮೋಸ ಇರ್ತಾರೆ, ವಾರ್ನ್ ಮಾಡ್ತಾ ಇರ್ತಾರೆ, ಪ್ರಾಂಪ್ಟ್ ಮಾಡ್ತಾ ಇರ್ತಾರೆ ಸ್ಲೋ ಅಂತ ಹೇಳಿದೆ. ಆದರೂ ಆದಷ್ಟು ಬೆತ್ತಿಗೆ ಮಾತ್ರ ಟ್ರೈ ಮಾಡಿದ್ದೀನಿ. ಜಗದೀಶನ ಒಂದ್ಸಲ ನಗ್ತಾರೆ. ಮತ್ತೆ ಕೊಡ್ಬೋದ ಬಂದು ಬೇಕು ಯಾರು
ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಪುಟ್ಟರಾಜ್ ರೆಡ್ಡಿ ಅವ್ರಿಗೆ ಆಗಲೇ ಮಾತಾಡ್ತಿದ್ದಾರೆ, ಬಹುಶಃ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಉಮೇಶ್ ಬಂಕರ್ ಉಮೇಶ್ ಬಣ್ಕರ್ ಸರ್ ಅವ್ರು ಆಕ್ಚುಲಿ ಟೀಸರ್ ನೋಡ್ಲೇ ಇಲ್ಲ, ಸೊ ಹಾಗಾಗಿ ಅವ್ರು ಲಾಸ್ಟ್ ಅಲ್ಲಿ ಮಾತಾಡ್ಲಿದ್ದಾರೆ. ನಮ್ಮ ಸಿನಿಮಾ ಟೀಮ್ ಅವ್ರನ್ನ ಮಾತಾಡ್ಸ್ಬಿಡೋಣ ಫಸ್ಟ್. ಸೊ ಥ್ರಿಲ್ಲರ್ ಓಕೆ, ಪ್ರೊಡ್ಯೂಸರ್ ಸರ್. ಓಕೆ ಸರ್, ಚೊಚ್ಚಲ ಸಿನಿಮಾ ಜೊತೆಗೆ ಮಗನೇ ಸೂಪರ್ ಹೀರೋ ಆಗಿ ಕಾಣಿಸ್ಕೊಳ್ತಿರೋ ಅಂಥದ್ದು ಸಂತೋಷ್ ರೆಡ್ಡಿ ಅವರ ತಂದೆ ಪುಟ್ಟರಾಜ್ ರೆಡ್ಡಿ ಅವರು. ಒಳ್ಳೇದಾಗ್ಲಿ ನಿಮ್ಗೆ, ಸಿನಿಮಾಗೆ ಮತ್ತು ನಿಮ್ಮ ಮಗನಿಗೆ ಕೂಡ ಅಂತ ಹಾರೈಸ್ತಾ ಓವರ್ ಟು ಯು ಸರ್. ಮೊದಲನೇ ಸಲ ಮೀಡಿಯಾ ಮುಂದೆ ಬಂದಿದ್ದೀನಿ. ಮೀಡಿಯಾ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರಗಳು. ನನ್ನ ಮಗನ ನಾನು ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ, ಸ್ವಲ್ಪನೇ ಮಾತಾಡ್ತೀನಿ. ನನ್ನ ಮಗನ್ನ ಮೀಡಿಯಾ ಮಾಡಲಲ್ಲಿ ಇಕ್ತಾ ಇದ್ದೀನಿ. ಮೀಡಿಯಾದವ್ರು ತೊಗೊಂಡೋಗಿ ಜನರ ಮಾಡಲಲ್ಲಿ ಇಕ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬೈತಾರೆ ನನ್ನ, ಈ ವಯಸ್ಸಿಗೆ ಮಗನ ಎಜುಕೇಷನ್ ಬಿಟ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಎಜುಕೇಷನ್ನು ಏನು ಇದು ಮಾಡಲಿಲ್ಲ, ಚೆನ್ನಾಗಿ ಓದ್ತಾವನೆ. ಆ ಒಂದೊಂದು ಆಸಕ್ತಿ ಮೊದಲಿಂದ ಸಿನಿಮಾನೇನೋ ಹುಚ್ಚಾಕೊಂಡ್ಬಿಡ್ತು. 3 ಸಿನಿಮಾದಲ್ಲಿ ಬೇರೆ ಕಡೆ ಆ್ಯಕ್ಟ್ ಮಾಡ್ದ, ಥಿಯೇಟ್ರಿಗೆ ಬರಲಿಲ್ಲ. ಒಂದು ನೋವು, ಇವನು ಬಿಡಪ್ಪ ಯಾವ ಸಿನಿಮಾ ಥಿಯೇಟ್ರಿಗೆ ಬರೋಲ್ಲ, ಯಾವುದಿಲ್ಲ, ಏನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದಾನೋ. ನೋವಾಗಿದ್ದಾಗ ನಾನು ಕೇಳಿದೆ ಯಾಕಮ್ಮ ಅಂತ ಹೇಳ್ಬಿಟ್ಟು. ನನಗೆ ಆಸಕ್ತಿ ಇದೆ, ನಾನು ಜನರ ಮುಂದೆ ಹೋಗ್ಬೇಕು, ಜನರಿಗೆ ಸೇವೆ ಮಾಡಬೇಕು, ಮಾಡ್ತೀರಾ ಅಂತ ಕೇಳಿದಾಗ ನಾನು ಇವನು ಹೆಂಗೆ ಹೀರೋ ಮಾಡೋಕ್ಕಾಗೋದು, ಆಗಲ್ಲ, ಹುಡುಗ ಇನ್ನೂ ಚಿಕ್ಕ ಹುಡುಗ ಅಂತ ಹೇಳ್ಬಿಟ್ಟು ಭಾಳ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಾಗ ಇವರು ಕಾರ್ತಿಕ್ ಸರ್ ಸಿಕ್ಕಿದಾಗ, ಕಾರ್ತಿಕ್ ಸರ್ ಕುಮಾರ್ ನಾಯಕ್ ಅಂತ ಹೇಳ್ಬಿಟ್ಟು ನಾನು ಭೇಟಿ ಮಾಡಿಸಿದಾಗ ನಾನು ಅವ್ರ ಹತ್ರ ಮಾತಾಡಿದೆ, ಹೆಂಗೆ ಮಾಡೋದು, ನಾನು ಹಿಂಗೆ ಮಾಡಲೇಬೇಕು, ನಾನು ಸಿನಿಮಾ ಮಾಡ್ತೀನಿ, ನಾನು ಶೋಕಲ್ಲ, ಮಗ ಒಂದು ಆಸಕ್ತಿ ಇದೆಯಲ್ಲ ಜನರ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಆ ಆಸಕ್ತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ಶೋಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರ್ ಈ ಥರ ಮಾಡ್ಬೋದು, ಸ್ಪೈಡರ್ ಮ್ಯಾನು, ಸೂಪರ್ ಮ್ಯಾನು ಈ ಟೈಪಲ್ಲಿ ಒಂದು ಕತೆ ತುಂಬ ಚೆನ್ನಾಗಿದೆ ಅಂದರು. ಅದಕ್ಕೆ ನಾನೊಂದು ಸ್ವಲ್ಪ ನಮ್ದೊಂದು ಸ್ವಲ್ಪ ರಿಯಲ್ ಘಟನೆಗಳು ಒಂದು ಸ್ವಲ್ಪ ಕೊಟ್ಟೆ, ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು. ಓಕೆ, ನಾನು ಅಕ್ಷಯ ಮಾಡ್ತೀನಿ ಸರ್, ತುಂಬ ಚೆನ್ನಾಗಿದೆ ನಿಮ್ಮದು ಅಂತ ಹೇಳಿದ್ರು. ರಿಯಲ್ ಸ್ಟೋರಿಗಳು ಅಂದರೆ ನಮ್ಮ ಮಕ್ಕಳಿಗಾಗಿರೋಂಥ ಕಾಲೇಜುಗಳಲ್ಲಿ ಏನಾಗಿದ್ದಾವೆ, ಯಾವ ಥರ ಇವತ್ತು ಸಮಾಜದಲ್ಲಿ ನಡೀತಾ ಇದೆ ಅನ್ನೋದೊಂದು ವಿಚಾರಗಳಲ್ಲಿ ನಮ್ಮ ಇಲ್ಲೇ ಬೆಂಗಳೂರಲ್ಲೇ ಮಗಳನ್ನ ಕಾಲೇಜ್ ಹಾಕಿದಾಗ ಟೀಚರ್ಸ್ ನೇರವಾಗಿ ಹೇಳಿದ್ದಾರೆ, ಇಂಥ ಕಡೆ ಹಿಂಗೆಲ್ಲ ಸಿಗುತ್ತೆ ಅಂತಂದಾಗ ಆ ಕಾಲೇಜಲ್ಲಿ ಗಲಾಟೆ ಮಾಡಿ ಇಮಿಡಿಯೇಟ್ಲಿ ಕಾಲೇಜ್ ಬೇರೆ ಕಡೆ ಚೇಂಜ್ ಮಾಡಿಸಿದೆ. ಅದು ಸ್ವಲ್ಪ ಡಿಪಾರ್ಟ್ಮೆಂಟಲ್ಲಿ ಹೊಡೆದಾಟ ಜಾಸ್ತಿ ಇರೋದ್ರಿಂದ ಡಿಪಾರ್ಟ್ಮೆಂಟು ಯಾವ ಥರ ಮಾಡ್ಬೋದು, ಇವನು ಯಾವ ಥರ ಈ ವಯಸ್ಸಿಗೆ ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋದು ಒಂದೆಲ್ಲ ಒಂಚೂರು ಹೇಳಿದಾಗ, ಸರ್ ಸೂಪರ್ ಆಗಿದೆಯಲ್ಲ ಸರ್ ಅಂತಂದರು. ಆಮೇಲೆ ನಾನು ಅನ್ಎಜುಕೇಟ್, ನನಗೊಂದು ಅಕ್ಷರ ಬರೋಲ್ಲ, ಒಂದು ಮೈಂಡು, ನಾನು ಒಂದು ಚಿಕ್ಕ ವಯಸ್ಸಿಗೆ ಆಚೆಗೆ ಬಂದೆ, ನಮ್ಗೆ ಏನಂತ ಗೊತ್ತಿಲ್ಲ. ನಮ್ಮ ಮಾವರು ಇಲ್ಲೇ ಕೂತಿದ್ದಾರೆ, ಅವರೊಂದು ಅಂಗಡಿ ಕೊಟ್ಟಿದ್ರು HSR ಲೆವೆಟಲ್ಲಿ. ಆ ಅಂಗಡಿಯಿಂದ ನನ್ನ ಜೀವನ ಶುರುವಾಯಿತು. ನಾನು ಆಟೋ, ಟ್ಯಾಕ್ಸಿ 3,000 ರೂಪಾಯಿ 1,000 ರೂಪಾಯಿ ಕೆಲಸ ಮಾಡಿದ್ದೀನಿ. ಮಾಡ್ಕೊಂಡು ಎದ್ದು ಬಿದ್ದು ಒಂದು ಸಣ್ಣದೊಂದು ಹೋಟ್ಲಿಗೆ ಕಡಿದೀನಿ, ಒಂದು ಕಾರ್ ಶೋರೂಮ್ ಇದೆ, ರೈತಾಪಿ ತೋಟದ ಕೆಲಸ ಮಾಡ್ತೀನಿ, ಭಾಳ ಕಷ್ಟಪಡ್ತಾ ಇದ್ದೀನಿ. ಮಗ ಮುಂದೆ ಜನರ ಮುಂದೆ ಹೋಗ್ಬೇಕು, ಅವ್ನಿಗೇನೋ ಜನರ ಸೇವೆ ಮಾಡ್ಬೇಕು ಅಂತ ಆಸೆ ಜಾಸ್ತಿ ಇದೆ. ಅವನ್ನೆಲ್ಲ ಬರೆಯೋದಷ್ಟೇ ಇದೆ, ಭಾಳ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅವನ ಹಂಗೆ ಎತ್ತಬೇಕು ಅಂತ ಹೇಳ್ಬಿಟ್ಟು ಇದೊಂದು ಸಪೋರ್ಟ್ ಮಾಡಿದ್ದೀನಿ. ಈ ಸಪೋರ್ಟ್ಗೆ ನಮ್ಮ ಮಾಧ್ಯಮದವರು, ಮೀಡಿಯಾದವರು ನಿಮ್ಗೆ ಕಾಲ್ ಮುಟ್ಟು ನಾನು ನಮಸ್ಕಾರ ಹಾಕ್ತೀನಿ. ದಯವಿಟ್ಟು ಜನರು ಮುಟ್ಸೋ ಜವಾಬ್ದಾರಿ ನಿಮ್ಮದೇ, ನೀವೇ ಮಾಡೋದು. ನೀವಿದ್ರೆ ಯಾರನ್ನ ಎಲ್ಲಿಬೇಕಾದ್ರೆ ತೊಗೊಂಡೋಗ್ಬೋದು. ನನಗೆ ಮಾತಾಡೋಕ್ಕೆ ಜಾಸ್ತಿ ಬರಲ್ಲ, ಏನಾದರೂ ಕ್ಷಮೆ ಏನಂತರ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ. ಆಮೇಲೆ ಇಲ್ಲಿ ಬಂದಿರೋಂಥ ಆಕ್ಟ್ರ್ ಕಲಾವಿದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕು. ಏನು ಗೊತ್ತಾ, ಇವತ್ತೆಲ್ಲರಿಗೂ ಒಂದು ನವಿರೋದು, ಎಲ್ಲೆಲ್ಲೋ ಬೇರೆ ರಾಜ್ಯಗಳಿಗೆ ಕರ್ಕೊಂಬಂದು ಆಕ್ಟ್ರ್ ಕೊಟ್ಟು ಕೆಲಸ ಮಾಡಿಸ್ಕೊತಾರೆ. ಇಲ್ಲಿರೋರಿಗೆ ಕೆಲಸನೇ ಇಲ್ಲ, ಆ ಕೆಲಸ ಭಾಳ ಕಷ್ಟ ಆಗ್ತಾ ಇದೆ. ಈ ಸಿನಿಮಾಗೆ, ಇಂಥ ಸಿನಿಮಾಗೆ ಪ್ರೊಡ್ಯೂಸರ್ ಯಾರೊಬ್ಬ ಬಂದಾಗ ಸ್ವಲ್ಪ ಎತ್ತಿ ಸಾಥ್ ಕೊಟ್ಟು ಅವ್ರಿಗೊಂದು ಒಳ್ಳೆ ಮುಂದಕ್ಕೆ ಹೋದ್ರೆ ಇನ್ನೂ ಒಂದು 2-3 ಸಿನಿಮಾ ಮಾಡಿ 4-5 ಜನಕ್ಕೆ ಕೆಲಸ ಕೊಡೋಂಥದ್ದು ಸಿಗುತ್ತೆ. ದಯವಿಟ್ಟು ಪ್ರೊಡ್ಯೂಸರ್ನ ಒಂದೇ ಸಿನಿಮಾಗೆ ಆಚೆ ಕಳಿಸ್ಬೇಡ್ರಿ ಅಂತ ನಾನು ಎಲ್ಲರೂ ಕೇಳ್ಕೊಂತೀನಿ. ಆಮೇಲೆ ನಮ್ಮ ಆಕ್ಟ್ಗಳ ಬಗ್ಗೆ ಏನು ಮಾತಾಡಂಗಿಲ್ಲ ಪಾಪ. ಬೆಳಗ್ಗೆ ಆಕ್ಟ್ ಮಾಡ್ಬೇಕಾದ್ರೆ 7 ಗಂಟೆಗೆ ಇದ್ರೆ 6 ಗಂಟೆಗೆ ರೆಡಿ ಇರ್ತಾರೆ. ಬಟ್ ಅದ್ಭುತವಾಗಿದೆ ಕಲೆ ಅಂದ್ರೆ ನಾನು ನೆನ್ಕೊಂಡಿದ್ದೆ. ಬಟ್ ನಾವೆಲ್ಲ ಟೈಮಿಂಗ್ಸ್ ಮೈಂಟೈನ್ ಮಾಡಲ್ಲ. ಅರ್ಧ ಗಂಟೆ 1 ಅವರ್ ಮುಂಚೆ ಬಂದ್ಬಿಟ್ಟು ನಾನು ರೆಡಿ ಅಂತಂದಾಗ ನಾನು ಅನ್ಕೊಂತೀನಿ, ಇಷ್ಟು ಚೆನ್ನಾಗಿ ಇವರೆಲ್ಲ ಕೆಲಸ ಮಾಡ್ತಾರೆ, ಯಾಕಪ್ಪ ಬೇರೆ ರಾಜ್ಯಗಳಲ್ಲಿ ತಂದು ಇಲ್ಲಿ ಆಕ್ಟ್ಗಳು ಹಾಕೊಂಡು ಕೆಲಸ ಮಾಡಿಸ್ತಾರೆ ಅಂತ ನನಗೂ ಒಂದು ನವಿದೆ. ನಮ್ಮ ತಿಲ್ಲರ್ ಸರ್ ಒಂದೇ ಮತ್ತೆ, ನಾನು ರೆಡಿ ಇದ್ದೀನಿ, ಕಾರ್ತಿಕ್ ಅವ್ರಿಗೆ ಹೇಳ್ರಿ ಟೈಮ್ ವೇಸ್ಟ್ ಆಗೋದು ಬೇಡ, ಒಂದಿನ ಟೈಮ್ ವೇಸ್ಟ್ 1 ಅವರ್ ಟೈಮ್ ವೇಸ್ಟ್ ಆದ್ರೆ ನಿಮ್ಗೆ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ. ನಾನು ರೆಡಿ ಅಂತಾರೆ. ನಮ್ಮ ಧರ್ಮ ಸರ್ ಅಷ್ಟೇ, 6 ಗಂಟೆ ಸರ್ 6 ಗಂಟೆ ಹೋದ್ರೆ ಇಲ್ಲ ಸರ್ ನಾವು ಮುಂಚೆನೇ ಇದ್ರೆ ಒಳ್ಳೇದಲ್ವಾ ಅಂತ ಅವರು ಅಷ್ಟೇ. ಪ್ರತಿಯೊಬ್ರು ಗಣೇಶ್ ರಾವ್ ಸರ್ ಅಷ್ಟೇ, ನಮ್ಮ ಸಂಗೀತ ಮೇಡಮ್ ಅವರು ಅಷ್ಟೇ. ಭಾಳ ನಂಗೆ ಖುಷಿ ಆಯಿತು ನಮ್ಮ ಈ ಸಿನಿಮಾದಲ್ಲಿ ಕೆಲಸ ಮಾಡೋದು ನೋಡ್ತಾ. ನಾನೇನು ಡಿಸ್ಟರ್ಬ್ ಮಾಡಲಿಲ್ಲ, ನಂಗೆ ಯಾಕಂದ್ರೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಸುಮ್ಮನೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಎಲ್ಲ ಕಾರ್ತಿಕ್ ಸರ್ ಅವ್ರಿಗೆ ವಹಿಸಿದ್ದೆ, ನೀಟಾಗಿ ಅವರೇನೋ ಮ್ಯಾನೇಜ್ ಮಾಡ್ತಾ ಇದ್ರು. ಬಟ್ ಇವ್ರದ್ದು ಆಕ್ಟಿಂಗ್ ಎಲ್ಲ ನೋಡಿದಾಗ ನಂಗೆ ಭಾಳ ಇಷ್ಟ ಆಯಿತು. ಮುಂದಿನ ದಿನಗಳಲ್ಲಿ ಬೇರೆ ರಾಜ್ಯದವ್ರನ್ನ ನಮ್ಮ ರಾಜ್ಯದಲ್ಲಿ ಹಾಕೊಂಡಂಗೆ ನಮ್ಮ ರಾಜ್ಯದವ್ರಿಗೆ ಕೆಲಸ ಕೊಡ್ಲಿ ಅಂತ ನನ್ನ ಆಸಕ್ತಿ. ಮಗನ್ನ ನಿಮ್ಮ ಮಡ್ಲಲ್ಲಿ ಇಕ್ತಾ ಇದ್ದೀನಿ, ನೀವು ತಗೊಂಡೋ ಜನರ ಮಡ್ಲಲ್ಲಿ ಇಕ್ಕಿ ಅಂತ ನಿಮ್ಮೊಂದು
ಕೇಳಿಕೊಂಡು ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಬಟ್ ಕಾರ್ತಿಕ್ ಅವ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ಬೇಕಾಯ್ತು, ಬಟ್ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಜನ ಅವರೇ. ನಮ್ಮ ಗೆಸ್ಟ್ಗಳು ಬೇರೆ ಬಂದಿದ್ದಾರೆ ಬೈಕ್ ಅಂತಾರೆ ನಮ್ಮನ್ನ. ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಪುಟ್ಟರಾಜ್ ರೆಡ್ಡಿ ಅವರೇ, ಯಾವ ವೇದಿಕೆನಲ್ಲೂ ನಂಗೆ ಮಾತಾಡಕ್ ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ, ಚೆನ್ನಾಗೇ ಮಾತಾಡ್ರಿ. ಧನ್ಯವಾದಗಳು. ಈಗ ರಿಯಲಿ ನಂಗೊಂದು ಅಕ್ಷರ ಬರಲ್ಲ, ಒಬ್ಬ ಅನ್ಎಜುಕೇಟ್ ನಾನು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಒಂದು ಮನುಷ್ಯ ಕಷ್ಟಪಟ್ಟರೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಒಂದು ರೀಸನ್ ಕೊಡ್ತಾ ಇದ್ದೀನಿ. ನಾನು 1000 ರೂಪಾಯಿ ಡ್ರೈವರ್ ಕೆಲಸ ಮಾಡಿದ್ದೀನಿ. ಸತ್ಯವಾದ ಮಾತಿದು. ನನ್ನ ಹಿಸ್ಟ್ರಿ ಬೇಕಾದ್ರೆ ಎಲ್ಲ ತಿಳ್ಕೊಬಿಡ್ರಿ, ಬೇಕಾದ್ರೆ ಸುಳ್ಳು ಹೇಳ್ತಾ ಇಲ್ಲ. ಮಂಜುನಾಥಸ್ವಾಮಿ ಸತ್ವಾಗ್ಲು ನನ್ನ ಮಂಜುನಾಥಸ್ವಾಮಿ ಭಕ್ತ. ಆ ಮಂಜುನಾಥಸ್ವಾಮಿ ಭಕ್ತ ಇಟ್ಕೊಂಡೆ ಅದ್ರ ಮೇಲೆ ಆಣೆ ಕೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಕಷ್ಟಪಟ್ಟು ನೀವು ಬಂದೇ ಬರ್ತಾರೆ. ಒಳ್ಳೇದಾಗ್ಲಿ ಸರ್ ನಿಮ್ಗೆ ಅಂತ ಹೇಳ್ತಾ, ಥ್ರಿಲ್ಲರ್ ಮಂಜು ಸರ್, ನೀವೇ ಬಹಳಷ್ಟು ಸಿನಿಮಾಗಳನ್ನ ನೋಡ್ತಾ ಬಂದಿರುವಂಥವ್ರು, ಇವರ ಜೊತೆ ಅಭಿನಯಿಸಿರುವಂಥದ್ದು, ಈ ಸಿನಿಮಾ ಜೊತೆಗೆ ಅನುಭವ ತಿಳಿಸಿ ಸರ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ನಮ್ಮ ಹಿರಿಯ ಪತ್ರಕರ್ತರಾದ ನಮ್ಮ ವಾಸು ಅವರು ಮತ್ತು ಎಲ್ಲ ಪತ್ರಕರ್ತರಿಗೆ ನಮಸ್ಕಾರಗಳು ತಿಳಿಸ್ತಾ, ಮಾನ್ಸ್ಟರ್ ಈ ಒಂದು ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಅದು ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ ಅಂತ ಹೇಳಿದರು ನಮ್ಮ ಕಾರ್ತಿಕ್ ಅವರು. ಫಾದರ್ ಪಾತ್ರ ಅಂದರೆ ಹೀರೋ ತಂದೆ ಪಾತ್ರ ಚೆನ್ನಾಗಿತ್ತು. ಅಂದರೆ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನಗೆ ಸಾಂಗ್ ಟ್ರೈಲರ್ ಟೀಸರ್ ನೋಡಿದಾಗ ಭಾಳ ಖುಷಿ ಆಯಿತು. ಫುಲ್ ಟೀಸರ್ ಇಂಗ್ಲೀಷ್ ಸಾಂಗ್ ಹಾಕಿದಾರಲ್ಲ, ಭಾಳ ಇಂಪ್ರೆಸ್ ಆಗಿತ್ತು. 2 ಸರಿ ಅಲ್ಲ, ಇನ್ನೂ 2 ಸರಿ ಹಾಕಿದ್ರು ನಾನು ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು. ತುಂಬ ಫೀಲ್ ಇತ್ತು ಅದರಲ್ಲಿ. ಆ ಟ್ಯೂನು ತುಂಬ ಚೆನ್ನಾಗಿ ಹಾಕಿದ್ದೀರ ವೆಂಕಟೇಶ್. ಭಾಳನೇ ನಾನು ನಿಜವೂ ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ತುಂಬ ಇಷ್ಟ ಆಯಿತು ನನಗೆ ಆ ಸಾಂಗಿಗೆ, ಆ ಕಟ್ಟಿಂಗಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಎಲ್ಲೂ ಒಂಚೂರು ಲ್ಯಾಗ್ ಇಲ್ಲ, ಅದ್ಭುತವಾಗಿತ್ತು ಟೀಸರು. ಸೊ ಇದರಲ್ಲಿ ನನ್ನ ಪಾತ್ರಕ್ಕೆ ನಾನೇ ಆ್ಯಕ್ಷನ್ ಕಂಪೋಸ್ ಮಾಡಿದ್ದೀನಿ. ನನಗೆ ಪೇರಾಗಿ ಸಂಗೀತ ಅವರು ಮಾಡಿದ್ದಾರೆ. ಚೆನ್ನಾಗಿತ್ತು ಪಾತ್ರ, ಒಂದು ಒಳ್ಳೆ ಫೀಲ್ ಇದೆ. ನಾನು ನಮ್ಮ ರಾಜ್ ಬಹುದವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ, ನಂದು ಅವ್ರದ್ದು ಕಾಂಬಿನೇಷನು. ಸೊ ಓವರ್ ಆಲ್ ಒಂದು ಒಳ್ಳೆ ಪಾತ್ರ, ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ಸಿನಿಮಾದಲ್ಲಿ. ಧರ್ಮವ್ರು ಇದ್ದಾರೆ, ಆಮೇಲೆ ನಮ್ಮ ವಿಕ್ಟರಿ ವಾಸು ಇದ್ದಾರೆ, ರಾಜ್ ಬಹುದೂರ್, ಆಮೇಲೆ ಸಂಗೀತ ಮೇಡಮ್, ನಾನು, ಆ ಹೊಸ ಹುಡುಗ ನಮ್ಮ ನಿರ್ಮಾಪಕರು ಮಗ ತುಂಬ ಬ್ರಿಲಿಯಂಟು. ನಾನು ಒಂದಿನ ಮಾತಾಡಿದೆ ಆ ಹುಡುಗನ ಹತ್ರ, ಎಷ್ಟು ಬ್ರಿಲಿಯಂಟ್ ಅಂದರೆ ನೋಡೋಕ್ಕೆ ಆಗಿದ್ದಾನೆ ಹುಡುಗ, ಭಾಳ ಬ್ರಿಲಿಯಂಟ್, ಭಾಳ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಸೊ ಮಾನ್ಸ್ಟರ್ ಒಳ್ಳೆ ಸ್ಕ್ರಿಪ್ಟ್ ಇರೋಂಥ ಸಿನಿಮಾ. ಈ ಚಿತ್ರದಲ್ಲಿ ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ, ಜೊತೆಗೆ ಹೊಸ ಹುಡುಗ ನಮ್ಮ ಪ್ರೊಡ್ಯೂಸರ್ ಪುಟ್ಟರಾಜ್ ಅವ್ರ ಮಗ, ಹೊಸ ಹುಡುಗ. ಆ ಹುಡುಗನಿಗೂ ಒಳ್ಳೇದಾಗಲಿ. ಕಾರ್ತಿಕ್ ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾಗೆ ಎಲ್ಲರ ಆಶೀರ್ವಾದ ಬೇಕು, ಒಂದು ಒಳ್ಳೆ ಟೀಮ್ ವರ್ಕ್ ಅಂತ ಹೇಳ್ತಾ ಈ ಸಿನಿಮಾಗೆ ಒಳ್ಳೇದಾಗಲಿ. ನಮ್ಮ ಪುಟ್ಟರಾಜ್ ಅವರಿಗೆ ಒಳ್ಳೇದಾಗಲಿ, ಕಾರ್ತಿಕ್ ವೆಂಕಟೇಶ್ ಒಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊಂತ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ಗೆ. ಏನು ಸರ್, ಸಿಲಿಂಡ್ರು ಈಗ ಒರಿಜಿನಲ್ ಸಿಲಿಂಡರ್ ಹೆಸರಿಗೆ ಹುಡುಗ ಸತ್ಯ ಹೋಗ್ಬಿಡ್ತಾನಲ್ಲ. ನೀವು ಫುಲ್ ಫೈಟ್ ನೋಡಿದ್ರೆ ನಿಮ್ಗೆ ಲ್ಯಾಗ್ ಅನ್ಸಲ್ಲ, ಅದು ಫಾಸ್ಟಾಗಿ ಹೊಟ್ಟೋಗುತ್ತೆ. ಅದೇನಂದ್ರೆ ಆ ಕ್ಯಾರೆಕ್ಟರ್ ಪವರ್ ಆ ಥರ ಎಮೋಷನ್ ಆಗಿರುತ್ತೆ. ನನಗೊಂದು ಬಟ್ಟೆ ತಿಳ್ಕೊಂಡು ಆ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ, ಸಿಲಿಂಡರ್ ಅಲ್ಲ ಇನ್ನೂ ದೊಡ್ಡ ಸಿಲಿಂಡರ್ ಅಂದ್ರೆ ಎತ್ತು ಬಿಡ್ತೀವಿ, ಆ ಥರದ ಸಿಚುವೇಶನ್. ಒಬ್ಬ ಮನುಷ್ಯನಿಗೆ ಕೋಪ ಬಂದರೆ, ಅದು ಆ್ಯಕ್ಚುಲಿ ಇದು ಫ್ಯಾಕ್ಟು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಾಗಿದೆ. ಕೋಪ ಬಂದರೆ, ಸಿಟ್ಟು ಬಂದರೆ ಅವನಿಗೆ 10ರಷ್ಟು ವೆಯ್ಟ್ ಎತ್ತುತ್ತಾನೆ ಮನುಷ್ಯ, ಅದು ಆ್ಯಕ್ಚುಲಿ ನಿಜ. ಸೊ ಸಿಲಿಂಡ್ರ್ ಯಾವ ಲೆಕ್ಕ ಆರಾಮಾಗಿ ಎತ್ಬೋದು. ಅದು ಖಾಲಿ ಸಿಲಿಂಡ್ರು, ಲೋಡೆಡ್ ಅಲ್ಲ, ಖಾಲಿ ಸಿಲಿಂಡ್ರು. ಓಕೆ, ನೋ ಪ್ರಾಬ್ಲಮ್. ಆ ಥರ ಸುಮಾರು ಮಾಡಿದ್ದೀವಿ. ಡೆಮ್ಮಿ 100% ಡೆಮ್ಮಿನೇ, ಅದನ್ನು ಒರಿಜಿನಲ್ ಅಂತ ಹೇಳೋಕ್ಕಾಗ್ತದ? ಅಲ್ಲ, ಒರಿಜಿನಲ್ ಸಿಲಿಂಡರ್ ಹೊಡೆದ್ರೆ ನನ್ನ ಕಾಲಲ್ಲಿ ಇರ್ತದೆ. ಮ್ಯಾನೇಜ್ ಮಾಡ್ತೀವಲ್ಲ. ಸೊ ಒಳ್ಳೇದಾಗಲಿ ಮಾನ್ಸ್ಟರ್ಗೆ, ಇಡೀ ಟೀಮ್ಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ಯಾರಿಗೂ ಸಿಟ್ಟು ಬಂದು ಲೋಡೆಡ್ ಸಿಲಿಂಡ್ರು ಎತ್ತದಿಲ್ದಿರೋ ಅಂತ ಪರಿಸ್ಥಿತಿ ಇರಲಿ. ಥ್ಯಾಂಕ್ ಯು. ಈಗ ತಾಯಿ ಪಾತ್ರ, ಎನಿ ಕ್ವೆಶನ್ಸ್? ಮನು ಅವರೇ, ಸೇಯಪ್ರಿಯ ಸರ್ ಇಲ್ಲ ಅಲ್ವಾ? ಮೂವನ್ ಓಕೆ. ತಾಯಿ ಪಾತ್ರದಲ್ಲಿ ಅಭಿನಯಿಸಿರುವಂಥ ನಮ್ಮ ಸಂಗೀತ
ಬೆಳ್ಳಿ ಪರದೆ ಮೇಲಾಗಲಿ ಅಥವಾ ಟಿ ವಿಲಾಗಲಿ ಎಲ್ಲ ಕಡೆ ಎಲ್ಲೆಲ್ಲೂ ನೀವೇ ಎಲ್ಲೆಲ್ಲೂ ಹೊಚ್ಚಿಗೆ ಸಂಗೀತ ಮ್ಯಾಮ್. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಮಾನ್ಸ್ಟರ್ ಚಿತ್ರದ ಆಡಿಯೋ ರಿಲೀಸ್ ಇತ್ತು. ಸೊ ತುಂಬ ಚೆನ್ನಾಗಿದೆ ಸಾಂಗು. ಕಾರ್ತಿಕ್ ಸರ್, ನಾನು ಶೂಟಿಂಗಲ್ಲಿ ಕಾರ್ತಿಕ್ ಸರ್ ಆಲ್ರೌಂಡರ್ ಆ್ಯಕ್ಚುಲಿ, ಬರೀ ಡೈರೆಕ್ಷನ್ ಅಲ್ಲ, ಅಸೋಸಿಯೇಟ್ ಅವರೇ, ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದದ್ದು ಅವರೇ, ಆಮೇಲೆ ಮ್ಯಾನೇಜರ್ ಥರ ಅವರೇ ಕಾಲ್ ಮಾಡಿ ಎಷ್ಟು ಗಂಟೆ ಗಾಡಿ ಬರುತ್ತೆ, ಆಲ್ರೌಂಡರ್. ಇಂಥ ಕೆಲಸ ಮಾಡಿಲ್ಲ ಅನ್ನೋ ಹಾಗೆಲ್ಲ. ಆ್ಯಂಡ್ ವೆರಿ ಡೆಡಿಕೇಟೆಡ್ ಡೈರೆಕ್ಟರ್. ತುಂಬ ಖುಷಿ ಆಗುತ್ತೆ. ಕಾರ್ತಿಕ್ ಸರ್ ಜೊತೆ ನಾನು 2ನೇ ಸಿನಿಮಾ ಮಾಡಿದ್ದು ಆ್ಯಕ್ಚುಲಿ. ಇದು ಒಂದು ಪಾತ್ರ ನಮ್ದೆಲ್ಲ ಫ್ಲ್ಯಾಶ್ ಬ್ಯಾಕಲ್ಲಿ ಬರೋವಂಥದ್ದು. ನಂದು ಮಂಜು ಸರ್ ಮಕ್ಕಳೆಲ್ಲ ಚಿಕ್ಕವರಿರ್ಬೇಕಂದ್ರೆ ದೊಡ್ಡ ಹೀರೋ ಆದಮೇಲೆ ಇವಾಗಲೂ ಅವ್ರನ್ನ ನೋಡ್ತಿರೋ, ಶೂಟಿಂಗಲ್ಲಿ ನೋಡಿರಲಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿರೋದು. ಒಳ್ಳೇದಾಗಲಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಅವ್ರ ಮಗನಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಗುಡ್ ಲಕ್. ಮತ್ತು ಕಾರ್ತಿಕ್ ಸರ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಮತ್ತೆ ಕೆಲಸ ಮಾಡೋಂಥ ಭಾಗ್ಯ ಸಿಗಲಿ ಸರ್ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗಷ್ಟೇ ಬಂದಿರೋವಂಥವ್ರು ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್, ದಯಮಾಡಿ ಕುಳಿತುಕೊಳ್ಬೇಕು, ಮಧ್ಯ ಮಧ್ಯ ಓಡಾಡಬಾರ್ದು. ರೆಕಾರ್ಡ್ ಆಗ್ತಾ ಇರುತ್ತೆ, ಕೆಲವೊಮ್ಮೆ ಲೈವ್ ಹೋಗ್ತಿರುತ್ತೆ, ಅವ್ರಿಗೆ ತೊಂದರೆ ಆಗತ್ತೆ, ದಯಮಾಡಿ ಸಹಕರಿಸಿ. ಸಂಗೀತ ಹೆಸರಿಗೆ ತಕ್ಕ ಹಾಗೆ ಮಧುರ ಧ್ವನಿ ಸಂಗೀತದಂತೆ ಪ್ರತಿಧ್ವನಿಸ್ತು. ಧನ್ಯವಾದಗಳು. ಇನ್ನು ಧರ್ಮಕೀರ್ತಿ ರಾಜ್ ಅವರು ಕೂಡ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಮಾನ್ಸ್ಟರ್ ಸಿನಿಮಾ ಟೈಟ್ಲ್ ಇದ್ದಂಗೆ ಒಂದು ಕಂಪ್ಲೀಟ್ ಲಾರ್ಜರ್ ದನ್ ಲೈಫ್ ಸಿನಿಮಾ, ಒಂದು ಆ್ಯಕ್ಷನ್ ಸಿನಿಮಾ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಡೈರೆಕ್ಟರ್ ಸರ್ ಬಂದು ನನಗೆ ಕತೆ ಹೇಳಿ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಮುಖ್ಯ ಪಾತ್ರ, ಲೈಕ್ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್. ಕಥೆನಲ್ಲಿ ಏನೇನು ನಡೀತಾ ಇರುತ್ತೆ, ಅದಕ್ಕೆ ಒಬ್ರು ಬೇಕು ಏನಂತ ಇದು ಮಾಡೋಕ್ಕೆ ಅಂತ, ಒಂದು ಇನ್ವೆಸ್ಟಿಗೇಟ್ ಮಾಡೋಕ್ಕಂತ ಒಂದು ಪಾತ್ರ ನಂದು. ಸೊ ಅದು ಬಂದು ಪುಟ್ಟರಾಜು ಸರ್ ಬಂದು ನನಗೆ ಸರ್ ಹಿಂಗೆ ಮಾಡ್ತಾಯಿದ್ದೀನಿ, ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಸಪೋರ್ಟ್ ಇರಲಿ, ನಮ್ಮ ಮಗನ್ನ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ. ಸೊ ದಯವಿಟ್ಟು ನೀವು ಬರಬೇಕು, ಮಾಡಬೇಕು ಈ ಸಿನಿಮಾ ಅಂತ ಹೇಳಿದಾಗ ಖಂಡಿತ ಸರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಇವತ್ತು ನಿರ್ಮಾಪಕರು ಸಿನಿಮಾ ಮಾಡ್ತಾಯಿರಂದರೆ ಅದಕ್ಕೆ ಎಲ್ಲರದು ಸಪೋರ್ಟ್ ಬೇಕೇ ಬೇಕು. ಅದರಲ್ಲೂ ಅವರ ಮಗನ್ನ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡ್ತಾಯಿರಂದರೆ ಅವ್ರು ಬಂದು ಕೇಳಿದ ತಕ್ಷಣ ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದ್ರೆ. ಯಾಕಂದರೆ ಒಂದು ಒಳ್ಳೆ ವಿಷನ್ ಇತ್ತು ಅವ್ರಿಗೆ, ಲೈಕ್ ಏನಾದರೂ ಒಂದು ಈ ಡ್ರಗ್ ಮಾಫಿಯಾ ಬಗ್ಗೆ ಏನಾದರೂ ಒಂದು ತೋರಿಸ್ಬೇಕು, ಒಂದು ಯುವ ಜನತೆಗೆ ಯಾವ ಥರ ಒಂದು ಡ್ರಗ್ ಮಾಫಿಯಾ ಏನೇನು ಆಗ್ತಾ ಇರುತ್ತೆ ಅಂತ ತೋರಿಸ್ಬೇಕಂತ ಈ ಸಿನಿಮಾನಲ್ಲಿ ಪ್ಲ್ಯಾನ್ ಮಾಡಿ ಅವ್ರ ಮಗನ್ನ ಇಂಟ್ರಡ್ಯೂಸ್ ಮಾಡಿಸಿದ್ರು. ಸೊ ಅವ್ರ ಜೊತೆನೂ ಕಾಂಬಿನೇಷನ್ ಇತ್ತು ಮಗನ ಜೊತೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಮೊದಲನೇ ಸಿನಿಮಾ ಅಂತ ಹೇಳೋಕ್ಕೆ ಎಲ್ಲ ತುಂಬ ಐ ಥಿಂಕ್ ಕ್ಲಾಸ್ಗೆಲ್ಲ ಹೋಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ತ್ರಿಲ್ಲ ಮಂಜು ಮಾಸ್ಟರ್ ಇದ್ದಾರೆ, ಸಂಗೀತ ಮ್ಯಾಮು, ಗಣೇಶ್ ಸರು. ಸೊ ಕಾಂಬಿನೇಷನ್ ಇರಲಿಲ್ಲ, ಬಟ್ ಇವ್ರ ಜೊತೆಲಿ ವರ್ಕ್ ಮಾಡಿದ್ದೀನಿ ಮುಂಚೆನು. ಸೊ ಈ ಸಿನಿಮಾಲು ಅವರು ಇದ್ದಾರೆ ಅಂದರೆ ಖುಷಿ ಆಯಿತು. ಆ್ಯಂಡ್ ರಾಜ್ ಬಹದ್ದೂರ್ ಸರ್ ಇದ್ದಾರೆ, ವಿಕ್ಟೋರಿಯಾ ಸರ್ ಅವರು ಇದ್ದಾರೆ, ಸವಾಸಿ ಸರ್ ಇದ್ದಾರೆ. ಸೊ ಖುಷಿ ಆಯಿತು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾಗಲಿ ಅಂತ ಕೇಳ್ಕೊತೀನಿ. ಹಾಗೂ ಉಮೇಶ್ ಬಂಕರ್ ಸರ್ ಇದ್ದಾರೆ, ಈ ಸಿನಿಮಾಲಿಲ್ಲ ಬಟ್ ಗೆಸ್ಟಾಗಿ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ನವಾಜ್ ಜೊತೆನೂ ಕಾಂಬಿನೇಷನ್ ಆಯ್ತು ನನಗೆ ಸಿನಿಮಾಲಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಧರ್ಮ ಅವರೇ. ಇನ್ನು ರಾಜ್ ಬಹದ್ದೂರ್ ಸರ್ ಅವರ ಮಾತುಗಳನ್ನು ಕೇಳೋಣ. ಅವರ ಪಾತ್ರ ಏನು? ಎಲ್ರಿಗೂ ನಮಸ್ಕಾರ. ಮಾನ್ಸ್ಟರ್ ಒಂಥರ ಡಿಫ್ರೆಂಟ್ ಆದ ಟೈಟ್ಲು. ಈ ಟೈಟಲ್ನಲ್ಲಿ, ಈ ಚಿತ್ರದಲ್ಲಿ ಕೆಲವರು ಹೊಸಬರು ಮಾಡಿರೋದು, ಆದರೆ ಅವರು ಹೊಸಬರು ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಡೈರೆಕ್ಟರ್ ಅವ್ರಿಗೆಲ್ಲರಿಗೂ ಅವ್ರವ್ರ ಪಾತ್ರನ ಅಚ್ಚುಕಟ್ಟಾಗಿ ಮಾಡೋ ಥರ ಡೈರೆಕ್ಷನ್ ಮಾಡಿದ್ದಾರೆ ಕಾರ್ತಿಕ್ ಅವರು. ಈ ಚಿತ್ರದಲ್ಲಿ 90% ಕಾರ್ತಿಕ್ ಅವ್ರದ್ದೇ ಕೆಲಸ. ಒಂಥರ ಸಕಲಗಲ ಒಲ್ಲವಂತರ ಅವರು. ಎಲ್ಲ ಗೊತ್ತು ಚಿತ್ರದ ಬಗ್ಗೆ. ಅವ್ರೆಲ್ರಿಗೂ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಸ್ಟಂಟ್ ಆರ್ಟಿಸ್ಟ್ಗಳು ನಮ್ಮ ಥ್ರಿಲ್ಲರ್ ಮಂಜು ಅವರು, ಸ್ಟಂಟ್ ಆರ್ಟಿಸ್ಟ್ಗಳು ತಮ್ಮ ಜೀವದ ಮೇಲೆ ಆಸೆ ಬಿಟ್ಟು ಸ್ಟಂಟ್ ಮಾಡಿದ್ದಾರೆ. ಆ ಥರ ಮಾಡಿಸಿದ್ದಾರೆ ಮಂಜು ಅವರು ಫೈಟ್ ಮಾಡಿದ್ದಾರೆ. ಜೊತೆಗೆ ಸ್ಟಂಟ್ ಆರ್ಟಿಸ್ಟ್ಗಳನ್ನು ಅಷ್ಟು ಚೆನ್ನಾಗಿ ಫೈಟ್ ಮಾಡಿಸಿದ್ದಾರೆ.
ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದರಲ್ಲಿ ಒಬ್ಬ ಹುಡುಗ ಹೀರೋ, ಆತನೇ ಮೇಯ್ನ್ ಕ್ಯಾರೆಕ್ಟ್ರು. ಆ ಹುಡುಗ ಇದು ಫಸ್ಟು ಚಿತ್ರ, ಆದರೆ ಇದು ಮೊದಲನೇ ಚಿತ್ರ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಆ ಹುಡುಗ. ಆ ಡೈರೆಕ್ಟ್ರು ಅವನ್ನ ಬೆಂಡೆತ್ತಿಬಿಟ್ರು. ಬೆಂಡೆತ್ತಿ ಅವನಿಗೆ ಆಕ್ಟಿಂಗ್ ಕ್ಲಿಯರ್ ಆಗಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾನೆ. ಅವನ್ನ ನಾವೆಲ್ಲ ಆಶೀರ್ವಾದ ಮಾಡಿ ಮುಂದಕ್ಕೆ ಬೆಳೆಯಪ್ಪ ಅಂತ ನಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡೋಣ. ಮತ್ತು ಈ ಚಿತ್ರನ ನನ್ನ ಸ್ನೇಹಿತ ರಜನಿಕಾಂತ್ಗೆ ಹಾಕಿ ತೋರಿಸ್ತೀನಿ. ಅವನೇನಾದರೂ ಚಿತ್ರನ ನೋಡ್ಬಿಟ್ಟ ಅಂತ ಹೇಳಿ ನಾವು ಪಬ್ಲಿಷ್ ಮಾಡಿದ್ರೆ ರಜನಿಕಾಂತ್ಗೆ ಕೋಟ್ಯಾಂತರ ಜನ ಫ್ಯಾನ್ ಇದ್ದಾರೆ. ನಮ್ಮ ತಲೈವ ಪಿಕ್ಚರ್ ನೋಡಿರೋದು, ನಾವು ನೋಡೋಣ ಬನ್ನಿ ಅಂತ ಅವರೆಲ್ಲ ಬಂದು ನೋಡ್ಬಿಟ್ರೆ ಪಿಕ್ಚರು ಎಲ್ಲ ಎಗರ್ಕೊಂಡು ಹೋಗ್ಬಿಡುತ್ತೆ. ಆ ಥರ ಒಂದು ಪ್ಲಾನ್ ಇದೆ. ಜೊತೆಗೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಇದರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಕೊಡ್ಬೇಡ. ನನ್ನ ಮಗ ಮಂಜು ಅವರು, ಸಂಗೀತ ಅವರು ನನ್ನ ಸೊಸೆ, ಅವರು ನನಗೆ ಬೆಂಡೆತ್ಬಿಟ್ರು. ಮಾವನಿಗೆ ಬೆಂಡೆತ್ಬಿಟ್ರು ಸಂಗೀತ ಅವರು. ಮವ ಮವ ಬಾ ಬಾ ಮವ ಎಳ್ದು ನನ್ನ ಕೆಳಗೆ ಬೀಳಿಸ್ಬಿಟ್ರು ಅವ್ರನ್ನ. ಅವರು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಒಂಥರ ಸಾಯೋ ಸೀನಲ್ಲಿ ಅವರು ರಿಯಲ್ ಆ್ಯಕ್ಟಿಂಗ್ ಮಾಡಿದ್ರು. ನಾವು ಕೂತ್ಕೊಂಡು ನೋಡ್ತಾ ಇದ್ವಿ, ಏನಮ್ಮ ಇಷ್ಟು ಚೆನ್ನಾಗಿ ಮಾಡ್ತಾರ ಇವರು ಅಂತ ನಮಗೆ ಆಶ್ಚರ್ಯ ಆಗೋಯ್ತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ಕಥೆನೂ ಭಾಳ ಚೆನ್ನಾಗಿದೆ, ನೋಡೋ ಥರ ಇದೆ. 2.5 ಗಂಟೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಪಿಕ್ಚರ್ನ ಡೈರೆಕ್ಟ್ ಮಾಡಿದ್ದಾರೆ. ಈ ಪಿಕ್ಚರ್ನ ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಪ್ಪ ಅಮ್ಮ ಮಾತಾಡಿದ್ರು, ಇನ್ನು ತಾತ ರೋಲ್ ಮಾಡಿರೋರು ಮಾತಾಡಿದ್ರು, ಇನ್ನು ಮೊಮ್ಮಗ ಮಾತಾಡೋದನ್ನ ಕೇಳೋಣ. ಸೂಪರ್ ಹೀರೋ ಆಗಿ ಕಾಣಿಸ್ಕೊಳ್ತಿರುವಂತಹ ಡೆಬ್ಯೂ ಮೂವಿ ಅವ್ರದ್ದು ಸಂತೋಷ್ ರೆಡ್ಡಿ. ಮೊದಲನೇದಾಗಿ ಇಲ್ಲಿ ವೇದಿಕೆ ಮೇಲಿರೋ ಜನರಿಗೂ ಮತ್ತೆ ನನ್ನ ನೋಡ್ತಿರೋ ಎಲ್ಲ ಆಡಿಯನ್ಸ್ಗೂ ನಮಸ್ಕಾರಗಳು. ನಾನು ತುಂಬ ಅದೃಷ್ಟವಂತನ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಪ್ಪ ಸಿಕ್ಕಿರೋದು ನನಗೆ ಪುಣ್ಯ. ಅವ್ರು ಇಮೋಷನಲ್ ಆಗಿದ್ದಾನೆ, ಕಣ್ಣಲ್ಲಿ ನೀರು ಬರ್ತದೆ ಅಷ್ಟೇ. ಅವರಪ್ಪ ಅವ್ರಿಗೋಸ್ಕರ ಎಲ್ಲ ಮಾಡಿದ್ದಾರೆ. ಅವರಪ್ಪನ ಹೆಸರನ್ನ ಫೋನಲ್ಲ ಮೈ ಹೀರೋ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಸೊ ತಂದೆ ಈ ವಯಸ್ಸಲ್ಲಿ ಹೀರೋ ಆಗಬೇಕು ಅಂತ ತುಂಬ ಸೇರ್ಕೊಂಡು ಮಾಡಿದ್ದಾರೆ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳೋದು ಬೇಡ, ಟೀಸರ್ ನೋಡಿದ್ರೆ ನಮ್ಗೆ ಏನು ಅನಿಸ್ತಾರೆ ಎಲ್ರಿಗೂ? ಮನಸಾಕ್ಷಿ ಮನಸ್ಸು ಪಡ್ಕೊಂಡು ಹೇಳಿ. ನೀವು ಸೌಂಡ್ ಎಫೆಕ್ಟ್, ನಾನು ಸೌಂಡ್ ಎಫೆಕ್ಟ್ಸ್ ಗನ್ ಸೌಂಡ್ ಎಲ್ಲ ಬರ್ತಲ್ಲ, ಅದನ್ನ ಸಾಂಗ್ ಸಿಂಕ್ ಮಾಡಿದ್ದೀವಿ ನಾವು. ಆ ಗನ್ ಸೌಂಡ್ ಎಫೆಕ್ಟ್ಸ್ ರೆಕಾರ್ಡಿಂಗ್ ಎಲ್ಲ ಸಿಂಕ್ ಮಾಡಿ ಇಂಡಿಯನ್ ಕ್ಲಾಸಿಕಲ್ ಟ್ಯೂನ್ನ ವೆಸ್ಟರ್ನ್ ಲಿರಿಕ್ಸ್ ಬರ್ದು ಹಿಂದೂಸ್ತಾನಿ ಕ್ಲಾಸಿಕಲ್ ಫ್ಯೂಷನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್. ಥಿಯೇಟ್ರಲ್ಲಿ ನೋಡ್ರಿ, ನಾವೇನು ಹೇಳಲ್ಲ, ಥಿಯೇಟ್ರಲ್ಲಿ ನೋಡ್ರಿ ಫಿಲ್ಮ್ನ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗ, ಅದ್ಭುತವಾಗಿ ಮಾಡಿದ್ದಾನೆ. ತಂದೆ ಮಗಳು ಬಾಂಧವ್ಯ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತಂದೆ ಹೆಸರನ್ನ ಮೈ ಹೀರೋ ಅಂತ ಸೇವ್ ಮಾಡ್ಕೊಂಡಿದ್ದಾನೆ. ಅವ್ನು ಇಮೋಷನಲ್ ಆಗಿ ಮಾತಾಡಕ್ಕೆ ಆಗ್ತಿಲ್ಲ. ದಯವಿಟ್ಟು ನೆಕ್ಸ್ಟ್ ಅವ್ರಿಗೆ ನಾವು ಚಂದನ್ ಸರ್ ದಯವಿಟ್ಟು ಒಳಗೆ ಬನ್ನಿ ಸರ್. ಚಂದನ್ ಸರ್ ಅದ್ಭುತವಾಗಿ ಮಾತಾಡ್ತಾ ಇದ್ದ. ಸ್ವಲ್ಪ ಅಪ್ಸೆಟ್ ಆಗೋನೆ, ಫೀಲಿಂಗ್ ಆಯ್ತು ಹಂಗ, ಹಂಗಾಗಿ ಅಪ್ಸೆಟ್ ಆಗಿದೆ. ಏನು ಬೇಜಾರು ಮಾಡ್ಕೊಡಿ ಯಾರು. ಖಂಡಿತ ಇಲ್ಲ ಬಿಡಿ ಸರ್, ನಾವು ದೊಡ್ಡ ಪರದೆ ಮೇಲೆ ನೋಡ್ತೀವಿ ಆಕ್ಟಿಂಗ್ ಮೂಲಕ. ವಿಕ್ಟ್ರಿ ವಾಸು ಸರ್, ಓವರ್ ಟು ಯು. ಆಕ್ಟ್ ಮಾಡಿದ್ದಾರೆ ವಾಸು ಸರ್ ಕೂಡ ನಮ್ಮ ಸಿನಿಮಾನಲ್ಲಿ. ಸರ್ ನಿಮ್ಮ ಪಾತ್ರ ಏನು ಅಂತ ತಿಳಿಸಿ ಸರ್. ಬರೀ ಪಿಕ್ಚರ್ನಲ್ಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ, ಯಾಕೆ ಎದುರ್ಕೊಳ್ತೀನಿ ನೀನು? ನಾಳೆ ಬೆಳೆಯೋನಪ್ಪ ನೀನು, ದೊಡ್ಡ ಹೀರೋ ಆಗಿ ಬರೋನು ನೀನು. ಮಾತಾಡೋದಕ್ಕೆಲ್ಲ ಭಯ ಬಿಡಬೇಡ, ಫ್ರೀನಾಗಿ ಮಾತಾಡು, ಫ್ರೀಯಾಗಿ ಮಾತಾಡು. ಒಳ್ಳೆ ನಟ ಆಗ್ತೀಯ, ಒಳ್ಳೆ ಟ್ಯಾಲೆಂಟ್ ಇದೆ ನಿನ್ನಲ್ಲಿ, ಎದುರ್ಬೇಡ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೂ, ಹಸಿರಾಗಿದ್ದಂಥ ಪತ್ರಕರ್ತ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಾರ್ತಿಕ್ ವೆಂಕಟೇಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ. ದರ್ಪಣ ಒಂದು ಸಿನಿಮಾ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲೆಲ್ಲ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನೇ ಅಂತಲ್ಲ, ಇಲ್ಲಿ ಕೂತಿರ್ತಕ್ಕಂಥ ಗಣೇಶ ಆಗಿರ್ಬೋದು, ನಾನಿರ್ಬೋದು, ಸುಮಾರು ನಮ್ಮ ಪುರಿ ರಂಗ ಯಾರೂ ಬಂದಿಲ್ಲ.
ಯೂಶಲ್ ಆಗಿ ಎಲ್ಲ ಚಿತ್ರದಲ್ಲೂ ಆಲ್ಮೋಸ್ಟ್ ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಶಿಸ್ತುಬದ್ಧವಾದ ನಿರ್ದೇಶಕ, ಟೈಮ್ ವೇಸ್ಟ್ ಮಾಡಲ್ಲ, ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡು ಚೆನ್ನಾಗಿ ಶೂಟ್ ಮಾಡ್ತಾರೆ. ಅಂದರೆ ಒಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ. ಆ ಕ್ಯಾರೆಕ್ಟ್ರು ಶೂಟಿಂಗ್ ಮುಗಿಸ್ಕೊಂಡು ಸಾರಿ ಫಿನಿಶ್ ಆಯ್ತು ಹೋಗಿ ಅಂತಾರೆ, ಸೀನ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಖುಷಿಯಾಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ನನ್ನ ಈ ಚಿತ್ರದಲ್ಲಿ ಒಂದು ದೊಡ್ಡ ಧಾರ್ಮಿಕ ಮುಖಂಡನ ಪಾತ್ರ, ಅಂದರೆ ಒಂದು ಬಾಲಾ ಠಾಕ್ರೆ ಇನ್ಸ್ಪೈರ್ ಆಗಿ ಮಾಡಿರ್ತಕ್ಕಂಥ ಒಂದು ಪಾತ್ರನ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ, ಒಳ್ಳೆಯದಾಗಲಿ. ಮಾನ್ಸ್ಟರ್ ಚಿತ್ರ ತುಂಬ ಯಶಸ್ಸನ್ನು ಕಂಡು ಇದೇ ಸಂಸ್ಥೆಯಿಂದ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಒಂದು 10 ಸಿನಿಮಾ ಬರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ಲೀಸ್ ಪಾಸ್ ಆನ್ ಮಾಡಿ ನಮ್ಮ ಸಂದೀಪ್ ಮಲಾನಿ ಸರ್, ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ ಸರ್. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಭಾಳಷ್ಟು ಸಿನಿಮಾಗೆ ನಟಿಸ್ತಾ ಇದ್ದೀನಿ. ಅದಕ್ಕೆ ಮೇನ್ ಕಾರಣ ಒಂದು ಕಾರ್ತಿಕ್ ವೆಂಕಟೇಶ್. ಮೊದಲು ಸಿನಿಮಾ ನಟಿಸ್ತಾ ಇದ್ದೆ, ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಬಟ್ ಕಾರ್ತಿಕ್ ವೆಂಕಟೇಶ್ ಅವರ ದರ್ಪಣ ಸಿನಿಮಾದಿಂದ ಒಂದು ರೀಎಂಟ್ರಿ ಆಯಿತು ಸಿನಿಮಾದ ಆ್ಯಕ್ಟಿಂಗ್ಗೆ. ಸೊ ಅವ್ರ ಎಲ್ಲ ಸಿನಿಮಾ ನಟಿಸಿದ್ದೀನಿ ನಾನು. ದರ್ಪಣ, ಪರಿಶುದ್ಧಂ, ಪ್ರತಿ ಇದು ಪಂಚೇಂದ್ರಿಯಂ, ಮಾನ್ಸ್ಟರ್, ಮತ್ತು ಭಾಳಷ್ಟು ಸಿನಿಮಾ ಇದೆ. ಆಗೋದಿಲ್ಲ ಒಳ್ಳೆದಕ್ಕೆ, ಬ್ಲ್ಯಾಕ್ ಕೋಬ್ರಾ ಎಲ್ಲ ಭಾಳ ಸಿನಿಮಾ ನಟಿಸಿದ್ದೀನಿ. ಕಾರ್ತಿಕ್ ಸೂಪರ್ ಫಾಸ್ಟ್ ಡೈರೆಕ್ಟರ್, ರೈಟರ್, ಸ್ಕ್ರೀನ್ ಪ್ಲೇ ಎಲ್ಲ, ಡೈಲಾಗ್ ರೈಟರ್. ಈಗ VFX ಕೂಡ ಇಲ್ಲಿ ಮಾಡಿದ್ರು ಇಲ್ಲಿ. ಸೊ ಸೊ ಈಸ್ ಓವರ್ ಆಲ್ ಕಂಪ್ಲೀಟ್ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅವರ ಹೆಸರು ಬರಬೇಕಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಕಾರ್ತಿಕ್ ಫಾರ್ ಯು ಆ್ಯಂಡ್ ಆಲ್ ಯು ವೆಂಚರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇನ್ನು ಋಷಿಕಾ ಅವರು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಿಕಾ ಅಂತ. ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಥ್ಯಾಂಕ್ ಯು ಕಾರ್ತಿಕ್ ಸರ್ ಫಾರ್ ಗಿವಿಂಗ್ ಮೀ ಅ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್ ಅಲ್ವಾ. ಆ್ಯಂಡ್ ನಾನು ಫಾರೆನ್ಸಿಕ್ ಡಾಕ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಒಂದು ಪಾತ್ರಕ್ಕೆ ಎಷ್ಟು ವೆಯ್ಟೇಜ್ ಕೊಡ್ಬೋದು ಸರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿರೋ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು. ನಮ್ಮ ಉಮೇಶ್ ಭಟ್ಕರ್ ಸರ್ ಟೀಸರ್ ನೋಡಲಿಲ್ಲ, ಆದರೂ ಶುಭ ಹಾರೈಸಬೇಕು. ಏನು ಮಾಡ್ಬೇಕು? ಓಕೆನಾ? ಆಲ್ವೇಸ್ ಓಕೆ ಉಮೇಶ್ ಜಿ. ಎಸ್. ಓಂ ಅಂಬರೀಷಾಯ ನಮಃ. ನಾನು ಈ ವೇದಿಕೆಗೆ ಬಂದಾಗೆಲ್ಲ ಫಸ್ಟ್ ಅಂಬರೀಷನ ಜ್ಞಾಪಿಸ್ಕೊಂಡು ಮುಂದಕ್ಕೆ ಮಾತಾಡ್ತೀನಿ. ಇವತ್ತೇ ಪತ್ರಕರ್ತರನ್ನ 2ನೇ ಸಾರಿ ಭೇಟಿಯಾಗಿ ಮಾತಾಡ್ತಾ ಇದ್ದೀನಿ. ಅಂದರೆ ನಮ್ಮದೇ ನಿರ್ಮಾಪಕರ ಸಂಘದ ಪ್ರೆಸ್ ಮೀಟ್ ಇತ್ತು. ಸೊ ಎಲ್ಲ ಪತ್ರಕರ್ತ ಮಿತ್ರರು ಅಲ್ಲಿದ್ದರು, ಕೆಲವೊಂದಿಬ್ಬರನ್ನು ಹೊರತುಪಡಿಸಿ. ಸೊ ಎಲ್ಲರೂ ಇದ್ದರು, ಕೆಲವರು ಇರಲಿಲ್ಲ, ಅದೇ ಒಂದಿಬ್ಬರನ್ನು ಹೊರತುಪಡಿಸಿ. ಸೊ ಮೊದಲನೇದು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಆದರೆ ಇದೇ 30ನೇ ತಾರೀಕು ನಮ್ಮ ನಿರ್ಮಾಪಕರ ಸಂಘದ ನೂತನ ಕಟ್ಟಡದ ಬಿಡುಗಡೆಯ ಉದ್ದೇಶಕ್ಕೆ ನನ್ನೆಲ್ಲ ಪತ್ರಕರ್ತ ಮಿತ್ರರನ್ನ ಮತ್ತು ಭಾಳಷ್ಟು ಕಾರ್ಡ್ಗಳನ್ನು ಹಂಚುವಂಥ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಬರೋದು ತಡ ಆಯಿತು. ವೇದಿಕೆ ಮೇಲೆ ಈಗ ಆಲ್ಮೋಸ್ಟ್ ಎಲ್ಲ 90% ನನ್ನ ಸ್ನೇಹಿತರುಗಳೇ, ಆಮೇಲೆ ನನ್ನ ಒಡನಾಡಿಗಳು, ಭಾಳಷ್ಟು ಜನ ನನ್ನ ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಇಲ್ಲಿರೋ ನಾವು ರಾವ್ ಬಹದ್ದೂರ್ ಸಾಹೇಬರು ಒಬ್ಬರು ಇಲ್ಲ, ಮಲಾನಿ ಒಬ್ಬರೊಬ್ಬರು ಇಲ್ಲ, ಇನ್ನು ಮಿಕ್ದವರೆಲ್ಲರೂ ಇದ್ದಾರೆ. ಆಲ್ಮೋಸ್ಟು ಧರ್ಮವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇನ್ನು ಥ್ರಿಲ್ಲರ್ ಮಂಜು ಇವತ್ತಿನ ಈ ವೇದಿಕೆಯಲ್ಲಿ ನನಗನ್ಸೋ ಮಟ್ಟಿಗೆ ಸೂಪರ್ ಸ್ಟಾರ್. ನನ್ನ ಅವರ ಸಂಬಂಧ ಭಾಳ ಹಳೇದು. ಅವ್ರಿಗೆ ಸಾಹಸ ಸಿಂಹ ಅಂಥೇಳಿ 1995 ಉಮೇಶ್ ಅವರು ಮತ್ತೆ ಬಾಮಾರೀಶ್ ಸಾಹಸ ರತ್ನ ಅಂತ ಬಿರುದು ಕೊಟ್ಟಿದ್ದೆ. ನನಗೆ ಒಂದು ಪ್ರೋಗ್ರಾಮೇ ಮಾಡಿದ್ರು ದೊಡ್ಡದಾಗಿ. 95 ಸಾಹಸ ರತ್ನ ಅಂತ ಬಿರುದು ಕೊಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಅವ್ರಿಗೋಸ್ಕರನೇ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಎನಿವೆ, ಬಟ್ ಇವತ್ತು ನಾನು ಹೊಸದಾಗಿ ನಿರ್ಮಾಣಕ್ಕೆ ಕೈ ಇಟ್ಟಿರ್ತಕ್ಕಂತಹ
ನಿರ್ಮಾಪಕರು ಮತ್ತು ಅವರ ಮಗನ ಬಗ್ಗೆ ವಿಶೇಷವಾಗಿ ಮಾತಾಡಬೇಕಾಗಿದೆ. ಅವರು ತಾನೊಬ್ಬ ನಿರ್ಮಾಪಕ ಅನ್ನೋದನ್ನು ಮರೆತು, ಅಂದರೆ ಅದನ್ನ ಯಾವ ಇದನ್ನೇನು ಇಟ್ಕೊಳ್ದೇನೆ ನಾನು 1,000 ರೂಪಾಯಿಗೆ ಕೆಲಸ ಮಾಡ್ತಿದ್ದೆ, ಮತ್ತು ಹಾಗೆ ಇದು ಮಾಡಿದೆ ಆಳಾಗಿ ಅರಸನಾಗಬಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ ಈ ಚಿತ್ರದ ನಿರ್ಮಾಪಕರು ಅಂದರೂ ಕೂಡ ತಪ್ಪಾಗಲ್ಲ. ನನಗೆ ಆ ತಂದೆ ಮಗನ ಬೌಂಡಿಂಗು ನೋಡಿದೆ. ನಾನು ಸ್ಕ್ರೀನಲ್ಲಿ ಏನೂ ನೋಡಿಲ್ಲ, ಆದರೆ ಆ ಹುಡುಗನ ಸಣ್ಣ ಹುಡುಗ ಅಂತ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಬಟ್ ಆತ ಭಾವನಾತ್ಮಕವಾದಂಥ ಜೀವಿ. ಯಾಕೆ ಅಂದರೆ ನನ್ನ ತಂದೆಯವರು ನನಗೆ ಸಿಕ್ಕಿದ್ದು ಗ್ರೇಟ್ ಅಂತ ಹೇಳ್ಬಿಟ್ಟು ಅವನು ಕಣ್ಣಲ್ಲಿ ನೀರು ಹಾಕ್ತಾ. ಅಂದರೆ ಆತನ ತಂದೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಆ ಗೌರವ ಮತ್ತು ಆ ಒಂದು ನಂಬಿಕೆ ಅದು ಹುಸಿ ಆಗಲ್ಲ. ಯಾಕಂದರೆ ಒಂದು ಓಪನ್ ಆಗಿ ಮಾತಾಡ್ತಕ್ಕಂಥ ಒಂದು ತಂದೆಯ ಹೃದಯ, ಮತ್ತು ತಂದೆಯನ್ನು ನೆನೆದು ನನಗಿಂತ ತಂದೆ ಸಿಕ್ಕಿದ್ದೆ ಗ್ರೇಟು ಅಂತ ಹೇಳಿ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಹಾಕಿದಂತಹ ಮಗ. ಇವರು ನಿಮ್ಮಂಥ ಕಾಂಬಿನೇಷನ್ಸ್ಗಳು ಸಿಗೋದು ತುಂಬ ಕಷ್ಟ ಸರ್. ಭಾಳಷ್ಟು ಜನ ತಂದೆಯರು ಅವ್ರ ಮಕ್ಕಳನ್ನ ಹಾಕೊಂಡು ಸಿನಿಮಾಗಳು ಮಾಡಿದಾರೆ. ನಾನು ದೊಡ್ಡವ್ರು ನೋಡ್ಕೊಂಡು ಬಂದಿದ್ದೀನಿ. ಆದರೆ ಆತನ ಸಣ್ಣ ಹುಡುಗ ಅಂದ್ರಲ್ಲ, ಅವ್ನು ಸಣ್ಣ ಹುಡುಗ ಅಲ್ಲ, ಆತ ಪ್ರಬುದ್ಧ, ತುಂಬ ಪ್ರಬುದ್ಧತೆ ಇರತಕ್ಕಂತಹ ಒಬ್ಬ ವ್ಯಕ್ತಿತ್ವ. ನಟನೆಯನ್ನು ಇನ್ನು ನಮ್ಮ ಇವತ್ತಿನ ಕೇಂದ್ರ ಬಿದ್ದು ಕಾರ್ತಿಕ್, ವೆಂಕಟೇಶ್ ಇವ್ರಿಗೆ ಆ್ಯಕ್ಚುಲಿ ಇವರು ಮಾತಾಡುವಾಗ ಟ್ರಾನ್ಸ್ಲೇಟರ್ಗಳು ಇಟ್ಕೋಬೇಕು ನಾವು. ಟ್ರಾನ್ಸ್ಲೇಟರ್ಸ್ಗಳು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆದರೆ ಅವರ ಮಾತುಗಳಲ್ಲಿ ಅರ್ಥ ಇರುತ್ತೆ. ನಾವೆಲ್ಲ ಅರ್ಧ ಗಂಟೆ ಮಾತಾಡಿದ್ರೆ ಅವ್ರು ಒಂದು 5 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ದಡ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಪೊಲೀಸ್ ಸ್ಟಾಫು ಅಪಸ್ಟಫಿಯಸ್ಸು ಏನು ಇರಲ್ಲ, ಸ್ಟ್ರೈಟಾಗಿ ಹೋಗ್ತಾ ಇರ್ತಾರೆ. ಬಟ್ ಅದರಲ್ಲಿ ಅರ್ಥ ಇದೆ. ಪ್ರಾಯಶಃ ಇವ್ರ ತಂದೆ ಫಸ್ಟ್ ಇದಾಗಿದ್ರೇನು ಅದನ್ನೇನೋ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಆದರೆ ಅಂದರೆ ನಿಮ್ಮಲ್ಲಿ ನೀವು ಪ್ರಾಯಶಃ ರಾತ್ರಿ ಹೊತ್ತು ಮಲಗಲ್ಲ ಅಂತ ಕಾಣಿಸುತ್ತೆ. ಮಲಗಲ್ಲ, 4 ಗಂಟೆ ಮಲಗ್ತೀರಾ? ಅದೇ ಅಂದ್ಕೊಂಡೆ. ಯಾಕಂದರೆ ಎಷ್ಟೊತ್ತ ನೋಡಿದ್ರು ಕೆಲಸ ಅಂತಿರ್ತಾರೆ. ಆಮೇಲೆ ಎಲ್ಲ ಕೆಲಸಗಳನ್ನ ಅವರೇ ಮಾಡ್ತಾ ಇರ್ತಾರೆ. ನಾನು ಇವರ ಒಂದು 3ನೇ ಕಾರ್ಯಕ್ರಮನ 4ನೇ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಬಟ್ ಯಾವಾಗಾನ ಕೇಳ್ರಿ ಕೆಲಸ ಯಾರನ್ನ ಕೇಳಿದ್ರು ಕಾರ್ತಿಕ್ ವೆಂಕಟೇಶ್ ಅವರು ಇದು ಮಾಡಿದ್ದಾರೆ ಸರ್, ಅವ್ರು ಸ್ಟುಡಿಯೋಲಿ ಅದನ್ನು ಮಾಡಿದ್ದೀನಿ ಸರ್, ಇದನ್ನು ಮಾಡಿದ್ದೀನಿ ಸರ್ ಅಂತ. ದಯಮಾಡಿ ತಾವು ಒಂದು ದಿನ ತಾವು ಏನೆಲ್ಲ ಮಾಡ್ತೀರಿ ಅನ್ನೋದಕ್ಕೋಸ್ಕರ ವಿಶೇಷವಾಗಿ ನನ್ನ ಪತ್ರಿಕಾಮಿತ್ರರನ್ನ ಕರೆದು ಒಂದು ದಿವಸ ತಿಳಿಸಿ. ಯಾಕಂದ್ರೆ ಅದು ಸಾರ್ವಜನಿಕರಿಗೂ ಗೊತ್ತಾಗಲಿ, ಜನಗಳು ಕೂಡ ನಿಮ್ಮನ್ನು, ಅಂದರೆ ಅಪ್ಕಮಿಂಗ್ ಸಿನಿಮಾಗೆ ಬರೋರು ನಿಮ್ಮನ್ನು ಫಾಲೋ ಮಾಡಲಿ. ಅಂದರೆ ಕರ್ತವ್ಯ ನಿಷ್ಠೆ ಅನ್ನೋದನ್ನು ಎಷ್ಟಕ್ಕೆ ನೀವು ಅದರ ಕರ್ತವ್ಯಕ್ಕೆ ಎಷ್ಟು ಗೌರವ ಕೊಡ್ತೀರಿ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯಿತು. ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ನಿರ್ಮಾಪಕರು, ಮಾನ್ ಸ್ಟಾರ್ ಚಿತ್ರ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶ್ರೀ ಮ್ಯೂಸಿಕ್ ಚಿಕ್ಕಣ್ಣ ಅಲ್ಲ, ಅವರು ಚಿಕ್ಕಣ್ಣನೇ ಅಲ್ಲ, ಅವ್ರಿಗೂ ಬಿಡುವಿರಲ್ಲ. ಅವ್ರಿಗೆ ಹೊಸದಾಗಿ ಬರ್ತಕ್ಕಂಥ ಚಿತ್ರದ ನಿರ್ಮಾಪಕರಿಗೆ ಒಂದು ಥರ ಅವರು ಆಶ್ರಯದಾತರಾಗಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರ್ದು. ಅಲ್ಲ, ಭಾಳಷ್ಟು ಜನ, ಯಾಕಂದರೆ ತುಂಬ ಇದಾಗ್ತಾ ಇಲ್ಲ, ಭಾಳಷ್ಟು ಜನ ಬೇರೆ ತಗೊಳ್ಳದೇ ಇರೋದನ್ನ. ಅಂದರೆ ಎಲ್ಲರಿಂದನೂ ದೂರ ಪಟ್ಟಾಗ ಅವ್ರಿಗೆ ನೀವು ಹತ್ತಿರ ಆಗ್ತೀರಿ. ಅವರ ಕಂಟೆಂಟ್ಗಳನ್ನು ಸಮಾಜಕ್ಕೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀರಲ್ಲ, ಅದು ಹೊಸಬ್ರಿಗೆ ನೀವು ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ. ಸೊ ಆ ಪ್ರೋತ್ಸಾಹನ ಇನ್ನು ಮುಂದಕ್ಕೂ ಕೂಡ ಹಾಗೆ ಕಂಟಿನ್ಯೂ ಮಾಡಿರಿ. ಇನ್ನು ಭಾಳಷ್ಟು ಜನ, ಗಣೇಶ್ ರಾವು ಮೇಡಮು, ಸಂಗೀತ ಮೇಡಮು, ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ರಾವ್ ಬಹದ್ದೂರ್ ಸಾಹೇಬ್ರ ಜೊತೆಲ್ಲ ಭಾಳ ಇದಾಗಿಲ್ಲ. ಇನ್ನು ವಿಕ್ಟ್ರಿ ವಾಸು ನನ್ನ ಬಾಲ್ಯ ಸ್ನೇಹಿತ, ನಮ್ಮದು ಅವ್ರದ್ದು ತುಂಬ ಎಪಿಸೋಡ್ಗಳಿದ್ದಾವೆ. ಅದು ಸಿನಿಮಾನ ಹೊರತುಪಡಿಸಿ ನಮ್ಮ ಪರ್ಸನಲ್ ನನ್ನ ಅವರ ಗೆಳೆತನದಲ್ಲೂ ಕೂಡ ತುಂಬ ಇದ್ದಾವೆ. ಅಂದರೆ ಎಲ್ಲ ಒಂದು ಸಮಾನ ಮನಸ್ಕರರು, ಸಮಾನ ಅಂದರೆ ಕಂಟಿನ್ಯೂಸ್ ಆಗಿ ಅವ್ರುಗಳನ್ನೆಲ್ಲ ನೀವು ಜೊತೆಲಿ ಇಟ್ಕೊಂಡು ಮಾಡ್ತಾ ಇರೋದು ಅವರ ಬೌಂಡಿಂಗ್ ಏನು ಅನ್ನೋದು ಗೊತ್ತಾಗುತ್ತೆ ಕಾರ್ತಿಕ್. ಸೊ ಇದೇ ಥರ ಬೌಂಡಿಂಗನ್ನು ಇಟ್ಕೊಳ್ಳಿ. ಇನ್ನೊಂದು ಅಷ್ಟು ಹೊಸ ಕಲಾವಿದರುಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿ. ನಾನು ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ದಯಮಾಡಿ ನಿಮಗೆ ಒಂದು ಕೈ ಮುಗಿದು ಕೇಳ್ಕೊತೀನಿ. ಸಿನಿಮಾ ರಿಲೀಸ್ನ ಅವಾಗಲೇ ಮಾಡಬೇಕು, ಇವಾಗಲೇ ಮಾಡಬೇಕು, ಶಾಸ್ತ್ರಗಳು ಹೇಳ್ಬಿಟ್ಟಾರೆ, ಶಾಸ್ತ್ರದವ್ರು ಹೇಳೋದು ಅಂತ ಏನು ಮಾಡೋಕ್ಕೆ ಅಲ್ಲ ನಂಬಲ್ವಾ? ವೆರಿ ಗುಡ್. ದಯಮಾಡಿ ಅಂಥದ್ದನ್ನ ಬಿಟ್ಬಿಟ್ಟು ಯಾವ ಸಿನಿಮಾಗಳು ನೋಡಿಕೊಂಡು, ಅಂದರೆ ವ್ಯವಸ್ಥಿತವಾಗಿ, ಈಗ ಸ್ವಲ್ಪ ಮಳೆಗಾಲನೂ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ತಮ್ಮ ಮಗನೇ ಹೀರೋ ಆಗಿರೋದ್ರಿಂದ, ಆಮೇಲೆ ಅದ್ಭುತವಾಗಿ ನಟನೆ ಮಾಡಿರೋದ್ರಿಂದ ಅಂತ ನಾನೆಲ್ಲರನ್ನು ಕೇಳಿರೋ ಪ್ರಕಾರ, ಆಮೇಲೆ ಆತನ ನಡವಳಿಕೆಯನ್ನು ನೋಡಿದಾಗ ಸ್ವಲ್ಪ ವ್ಯವಸ್ಥಿತವಾಗಿ ನೋಡಿಕೊಂಡು ಚಿತ್ರ ಬಿಡುಗಡೆ ಮಾಡೋದ್ರಿಂದ ಆತನ ಭವಿಷ್ಯ ಅದ್ರ ಮೇಲೆ ನಿಂತಿದೆ ಅನ್ನೋದನ್ನು ಇಷ್ಟು ಹೇಳ್ತಾ ಇದ್ದೀನಿ.
ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಟು ಮಾನ್ಸ್ಟಾರ್. ಉಮೇಶ್ ಜಿ, ಧನ್ಯವಾದಗಳು. ನಿಮ್ಮ ಅಭಿಮಾನದ ಪ್ರೀತಿಯ ನುಡಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಮಸ್ತೆ, ನನ್ನ ಹೆಸರು ರಶ್ಮಿ ವಿನೋದ್ ಅಂದ್ಬಿಟ್ಟು. ಇಲ್ಲಿ ಎಷ್ಟೊಂದು ಜನ ತಾರಾಗಣ ಇದೆ. ನಾನು ತುಂಬ ಮೂವಿಗಳು ಮಾಡಿದ್ದೀನಿ, ಆದರೆ ನನ್ನ ಕನ್ನಡ ಮೂವಿಗಳು ಇನ್ನೂ ರಿಲೀಸ್ ಆಗಿರಲಿಲ್ಲ. ಸರ್ ಈ ಮೂವಿನಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಂದು ಈ ಮೂವಿನಲ್ಲಿ ನವಾಜ್ ಜೊತೆ ನೆಗೆಟಿವ್ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟೊಂದು ಜನ ಜೊತೆ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇದು ಸ್ಟಾರ್ ಕ್ಯಾಸ್ಟ್ ಮೂವಿ ಅಂತ ಅನ್ನೋದು ತುಂಬ ಸೆಲೆಬ್ರಿಟಿಗಳೆಲ್ಲ ಇರೋದ್ರಿಂದ ನನಗೆ ಇನ್ನು ಬೇರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಸರ್, ನಮ್ಮ ಪುಟ್ಟರಾಜು ಸರ್ ಅಂತ ಆ ಥರ ತಂದೆ ಇವರು ಸಂತೋಷ ಪಡೆದಿರೋದಕ್ಕೆ ನಿಜವಾಗ್ಲೂ ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವ್ರ ಮಗನಿಗೋಸ್ಕರ ಒಂದು ಮೂವಿ ಮಾಡಬೇಕು, ಮೂವಿ ಇಂಡಸ್ಟ್ರಿಗೆ ಬರಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಥರ ಒಬ್ಬ ಪ್ರೊಡ್ಯೂಸರ್ ನಮ್ಗೆ ನಿಜವಾಗ್ಲೂ ಮೂವಿ ಇಂಡಸ್ಟ್ರಿಗೆ ಬೇಕು ಅಂತ ನಾನು ನಿಜವಾಗ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮ್ಯಾಮ್. ಹಾಗೆ ಚಂದನ್ ಕುಮಾರ್ ಅವರು ಬಂದಿದ್ದಾರೆ. ಕಬ್ಜಾ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದಂಥವ್ರು ನಮ್ಮ ಸಿನಿಮಾಗೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಸರ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಮುಂಚಿತವಾಗಿ ಬರಬೇಕಾಗಿತ್ತು, ತಡವಾಗಿ ಬಂದ ಕ್ಷಮೆ ಇರಲಿ. ಕಾರ್ತಿಕ್ ವೆಂಕಟೇಶ್ ಅವರು ಮೂಲತಃ ನನ್ನ ಸ್ನೇಹಿತರು ಮೊದಲನೇದಾಗಿ, ಹಾಗೂ ಅವ್ರ ಕೆಲಸ ನೋಡಿದ್ದೀವಿ. ನಮ್ಮದು ಒಂದು ಪ್ರೊಡಕ್ಷನ್, ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮುಹೂರ್ತ ಆಯಿತು, ಅದಕ್ಕೂ ಅವರೇ ಮ್ಯೂಸಿಕ್ ಮಾಡಿಕೊಡ್ತಾ ಇದ್ದಾರೆ. ಮಾನ್ಸ್ಟಾರ್ ಟೈಟಲ್ ತುಂಬ ವಿಶೇಷವಾಗಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ, ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾ ಒಂದು ಒಳ್ಳೆ ಹಂತಕ್ಕೆ ಹೋಗಲಿ. ಆ್ಯಸ್ ಎ ಡಿಸ್ಟ್ರಿಬ್ಯೂಟರಾಗಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಸಮಸ್ಯೆಗಳು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ. ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಅಣ್ಣವ್ರ ಕಾಲದಿಂದ ಇವತ್ತಿನವ್ರಿಗೆಲ್ಲ ಒಳ್ಳೆ ಸಿನಿಮಾಗಳೇ ಬಂದಿದೆ, ಬರ್ತಾನೆ ಇದೆ. ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾನ ಬಿಡುಗಡೆ ಮಾಡಬೇಕು, ಪ್ರಚಾರ ಮಾಡಬೇಕು, ಜನಗಳಿಗೆ ತಲುಪುವಂಥ ಕೆಲಸಗಳನ್ನ ಮಾಡಬೇಕು, ಜನಗಳು ಥಿಯೇಟ್ರಿಗೆ ಬಂದು ನೋಡೋ ಥರ ಕೆಲಸಗಳಾಗಬೇಕು. ಅದಕ್ಕೆ ಪ್ರೊಡ್ಯೂಸರು ಏನು ಅಪ್ ಟು ಫಸ್ಟ್ ಕಾಪಿ ಅಂತ ಅಂದ್ಬಿಟ್ಟು ಸಿನಿಮಾ ಮಾಡ್ತಾರೆ, ಅದನ್ನು ಹೊರತುಪಡಿಸಿ ರಿಲೀಸ್ಗೆ ಅಂತ ಒಂದು ಬಜೆಟ್ ಎತ್ತಿಟ್ಟು ಅದ್ರ ಪ್ರಕಾರವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಯಾವತ್ತೂ ಕನ್ನಡಿಗರು ಕೈ ಬಿಟ್ಟಿಲ್ಲ. ಕರ್ನಾಟಕ ಅಲ್ಲದೆ ಹೊರ ರಾಜ್ಯ, ಹೊರ ದೇಶಗಳಲ್ಲೂ ಇವತ್ತು ಸಿನಿಮಾನ ನೋಡ್ತಾ ಇದ್ದಾರೆ ಜನ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಅಂತ ಮಾನ್ಸ್ಟರ್ ತಂಡದವ್ರಿಗೂ ಕೇಳ್ಕೊತೀನಿ. ಯಾರೇ ಮಾಡಲಿ ಸಿನಿಮಾ, ಯಾರೇ ರಿಲೀಸ್ ಮಾಡಲಿ, ಒಂದು ಒಳ್ಳೆ ರೀತಿಯಲ್ಲಿ ಆಗಲಿ, ಒಂದು ಒಳ್ಳೆ ಸಬ್ಜೆಕ್ಟು ಒಳ್ಳೆ ರೀತಿಯಲ್ಲಿ ತಲುಪಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ರಾಬರ್ಟ್ ಅವರೇ, ಒಂದೆರಡು ಮಾತು ನಿಮ್ಮ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಒಂದು ಸ್ಪೆಷಲ್ ನಮಸ್ಕಾರ. ಮಾನ್ಸ್ಟರ್ ಈ ಮೂವಿನಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಬಾಲರಾಜ್ ವಾಡಿಯಾರ್ ಅವರು ಮಗ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದೆ ಡೈರೆಕ್ಟರ್ ಕಾರ್ತಿಕ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ಮತ್ತು ಪುಟ್ಟರಾಜ್ ಅಣ್ಣ ಅವ್ರಿಗೆ, ಪ್ರೊಡ್ಯೂಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ಕ್ಯಾರೆಕ್ಟರ್ ಬಂದು ಸ್ವಲ್ಪ ನೆಗೆಟಿವ್ನೇ, ಒಂಥರ ಅಷ್ಟು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಪಾರ್ಟ್ 1ನಲ್ಲಿ ಸ್ವಲ್ಪನೇ ಬರೋದು, ಬಟ್ ಪಾರ್ಟ್ 2ನಲ್ಲಿ ತುಂಬ ಲೀಡ್ಗಳಿದೆ. ಸೊ ಅದನ್ನು ಇನ್ನೂ ರಿವೀಲ್ ಮಾಡಿಲ್ಲ ಇವರು, ನಾನೇ ಫಸ್ಟ್ ಹೇಳೋ ಥರ ಇದೆ. ಸೊ ಟೀಮ್ಗೆ ಮತ್ತು ಇನ್ನೊಂದು ವಿಷಯ ತುಂಬ ಇಂಪಾರ್ಟೆಂಟ್ ಆಗಿ ಹೇಳಬೇಕಂತ ಇದ್ದೆ. ನಾನು ಒಂದಿನ ನೈಟ್ ಶೂಟು ಫೈಟ್ ಸೀನ್ ಆಗ್ತಾ ಇರುವಾಗ ನಮ್ಮ ಥ್ರಿಲ್ಲರ್ ಮಂಜುನಾಥ್ ಮಾಸ್ಟರ್ ಅವ್ರಿಗೆ ಹೇಟ್ ಬಿತ್ತು. ಒಬ್ಬ ಹೊಸ ಫೈಟರು ಗೊತ್ತಿಲ್ಲದೆ ಮಚ್ನಲ್ಲಿ ಹೊಡೆಯುವಾಗ ಸರ್ಗೆ ಹೇಟ್ ಬಿತ್ತು. ತುಂಬ ನೋವಿನಲ್ಲಿ ನೈಟ್ ಮಿನಿಮಮ್ ಅಂದರೆ ಒಂದು 2:30-3 ಗಂಟೆ ಆಗಿರಬೇಕು ಈ ಇನ್ಸಿಡೆಂಟು. ಬೆಳಗ್ಗೆ 7 ಗಂಟೆವರೆಗೂ ಆ ಫೈಟ್ ಸೀನನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಸರ್ಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ತೀನಿ. ಹಾಗೂ ಟೀಮ್ಗೂ ಎಲ್ಲದೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀನಿ. ಮತ್ತು ಮೀಡಿಯಾ ಅವರು ಸ್ವಲ್ಪ ಸಪೋರ್ಟ್ ಮಾಡಬೇಕು, ಮೂವಿನೂ ಇನ್ನೂ ಸ್ವಲ್ಪ ಒಳ್ಳೆ ಪ್ರಮೋಷನ್ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ರಾಬರ್ಟ್ ಅವರೇ. ಸೊ ಪಾರ್ಟ್ 2 ಕೂಡ ಬರಲಿದೆ ಅಂತ. ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇದು ಈಗಿನ ಯುವ ಪೀಳಿಗೆಗೆ ಬಹಳ ಒಂದು ಆದರ್ಶಪ್ರಾಯವಾದ ಸಿನಿಮಾ ಅಂತ ಭಾವಿಸ್ತೇನೆ. ಪುಟ್ಟರಾಜ್ ರೆಡ್ಡಿ ಅವರು ಮೊದಲ ಸಿನಿಮಾ ತಮ್ಮ ಮಗನಿಗೋಸ್ಕರ ಮಾಡಿದ್ದಾರೆ. ಪುಟ್ಟರಾಜ್ ರೆಡ್ಡಿ ಅವರು ನನಗೆ ತುಂಬ ವರ್ಷಗಳಿಂದ ರಾಜಕೀಯ ಸ್ನೇಹಿತರು. ಅವರಿಗೆ ಶುಭವಾಗಲಿ. ಅವ್ರ ಮಗ ಮಾತಾಡುವಾಗ ಬಹಳ ಭಾವುಕನಾದ. ಯಾಕಂದರೆ ನಿಜವಾಗ್ಲೂ
ದ ರಿಯಲ್ ಹೀರೋ ಅಂದರೆ ಫಾದರೇ. ಮಕ್ಕಳಿಗೆ ದ ರಿಯಲ್ ಹೀರೋ ಫಾದರ್. ಹಾಗಾಗಿ ಎಲ್ಲ ತಂದೆನೂ ತಮ್ಮ ಮಕ್ಕಳಿಗೆ ಏನಾದರೂ ಒಂದು ತ್ಯಾಗ ಮಾಡ್ತಾ ಇರ್ತಾರೆ. ಆ ಒಂದು ತ್ಯಾಗದ ಪ್ರತೀಕ ಮಾನ್ಸ್ಟರ್ ಸಿನಿಮಾನ ಮಗನಿಗೋಸ್ಕರ ಮಾಡಿದ್ದಾರೆ. ಮತ್ತು ಲಕ್ಷ್ಮೀಕಾಂತ್ ಕೂಡ ಒಂದು ಒಳ್ಳೆ ವಿಲನ್ ಪಾತ್ರ ಇದರಲ್ಲಿ ಮಾಡಿದ್ದಾರೆ. ನಮ್ಮ ಕಾರ್ತಿಕ್ ವೆಂಕಟೇಶ್ ಇವತ್ತೇನೋ ಸ್ವಲ್ಪ ಅವರ ಮಾತಿಗೆ, ಬುಲೆಟ್ ಟ್ರೈನ್ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕ್ಕೊಂಡಿದ್ರು. ಅಲ್ಲ ಕಾರ್ತಿಕ್ ಸ್ವಲ್ಪ ಬ್ರೇಕ್ ಹಾಕೊಂಡು ಮಾತಾಡಿದ್ರು. ಇವತ್ತು ತುಂಬ ಕಷ್ಟಪಟ್ಟು ಬ್ರೇಕ್ ಹಾಕೊಂಡು ಮಾತಾಡಿದ್ದಾರೆ. ಸೊ ಅವರ ಸಿನಿಮಾದಲ್ಲಿ ನಾನು, ನಮ್ಮ ವಿಕ್ಟ್ರಿ ವಾಸು, ಸಂಗೀತ ಅವರೆಲ್ಲರೂ ಒಂಥರ ಆಸ್ಥಾನ ಕಲಾವಿದರಿದ್ದಾಗೆ. ಅವರೆಲ್ಲ ಸಿನಿಮಾಗಳಲ್ಲೂ ನಾವು ಪಾತ್ರ ಮಾಡಿದ್ದೀವಿ. ವೆಂಕಟೇಶ್ ಅವರು ಒಂದು ಒಳ್ಳೆ ಗುಣ ಅಂದರೆ ಎಲ್ಲ ನಮ್ಮ ಕನ್ನಡದ ಕಲಾವಿದರನ್ನ ಆರಿಸಿ ಸೆಲೆಕ್ಟ್ ಮಾಡಿ ಅವ್ರು ನಮಗೆ ಒಂದು ಪಾತ್ರಗಳನ್ನ ಕೊಡ್ತಾರೆ. ಕಾರ್ತಿಕ್, ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾವ ಸಿನಿಮಾಗಳು ಕೂಡ ಬಹಳ ಬೇಗ ಮುಗಿಸ್ತಾರೆ. ಯಾಕಂದರೆ ಅವರೇ ಡೈರೆಕ್ಷನ್ನು, ಸ್ಕ್ರಿಪ್ಟು, ಮ್ಯೂಸಿಕ್ಕು, ಎಡಿಟಿಂಗು ಎಲ್ಲ ಇರೋದ್ರಿಂದ ಸಿನಿಮಾ ಬೇಗ ಮುಗಿಯುತ್ತೆ. ಅವರೊಂದು ರೀತಿ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟ್ರು. ಅವ್ರಿಗೆ ಶುಭವಾಗಲಿ. ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿ, ದಯವಿಟ್ಟು ಮಾಧ್ಯಮದವರು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ರಿಲೀಸ್ ಆದಮೇಲೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ತಾವು ಒಂದು ಕ್ಯಾಪ್ಷನ್ ಹಾಕಿದ್ರೆ ಇಡೀ ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಮಾನ್ಸ್ಟರ್ ಟೀಮಿಗೆ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಗಣೇಶ್ ಸರ್, ರಕ್ಷಕ್ ಬಂದಿದ್ದಾರೆ, ರಕ್ಷಕ್ ಬುಲೆಟ್ ಅವರು. ಅವ್ರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಒಟ್ಟು ರಫೀಕ್ ಅವರು, ದುಬೈ ರಫೀಕ್ ಅವರ ಮಾತನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಮೇಲೆ ಅವರೆಲ್ಲ ನಮ್ಮ ಡೈರೆಕ್ಟರ್ಸ್ ಸಂದೀಪ್ ಇಂದ ಬಂದಿದ್ದಾರೆ, ವಾಸು ಸರ್ ಇದ್ದಾರೆ, ಪುಟ್ರಾಜ್ ಸರ್, ಕಾರ್ತಿಕ್ ಸರ್, ಗಣೇಶ್ ಸರ್, ಚಿಲ್ಲರ್ ಮಂಜು ಸರ್, ಚಂದನ್ ಕುಮಾರ್ ಸರ್, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ, ಒಂದು ಮುಸ್ಲಿಂ ಪಾತ್ರ. ತುಂಬ ಚೆನ್ನಾಗಿದೆ, ಇದು ಸಸ್ಪೆನ್ಸ್ ಆಗಿದೆ ಈ ಪಾತ್ರ. ಈ ಸಿನಿಮಾದಲ್ಲಿ ನಮ್ಮ ಪುಟ್ರಾಜ್ ಸರ್ ಆಗಲಿ, ಅವ್ರ ಮಗ ಸಂತೋಷ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಫಸ್ಟು ಯಾರು ಸರ್ ಹೀರೋ ಅಂದರೆ ಇವರೇ ಅಂದರು. ಸರ್ ಇಷ್ಟು ಹುಡುಗ ಹೆಂಗೆ ಸರ್ ಹೀರೋ ಅಂದ ತಕ್ಷಣ ಇಲ್ಲ ಕತೆ ಹೆಂಗಿದೆ ಸರ್ ಅಂತ. ಆಮೇಲೆ ಹುಡುಗನ ಆ್ಯಕ್ಟ್ ಮಾಡೋದು ನೋಡಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಮ್ಮ ಪುಟ್ರಾಜ ಸರ್ ಅವರೇ ನಿಂತ್ಕೊಂಡು ಏನು ಬೇಕು ನಿಮಗೆ ಅಂತ ಬಂದು ನಮಗೆ ಕೇಳೋರು. ಒಳ್ಳೆ ಪ್ರೊಡ್ಯೂಸರ್ ಅಂತಲೇ ಇರಲಿಲ್ಲ, ಒಂದು ಬ್ರದರ್ ಥರ ನಮಗೆಲ್ಲ ಹ್ಯಾಂಡಲ್ ಮಾಡಿದ್ರು. ಕಾರ್ತಿಕ್ ಸರ್ ಜೊತೆಯಲ್ಲಿ ನಾನಿದು 5ನೇ ಸಿನಿಮಾ. ಎಲ್ಲ ಸಿನಿಮಾದಲ್ಲಿ ನನಗೆ ಒಳ್ಳೆ ಪಾತ್ರ ಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಸರ್. ಆಮೇಲೆ ನಮ್ಮ ಉಮೇಶ್ ಬಂಕಟ್ ಸರ್ ಅಲ್ಲಿ ಮನೇಲಿ ಕೂತಿದ್ದಾರೆ, ಅವ್ರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಿಕ್ಕಣ ಸರ್ ಬಂದಿದ್ದಾರೆ. ಆಮೇಲೆ ನಿಮ್ಮ ವಿನಯ್ ಸರ್ ಇದ್ದಾರೆ. ಅಯ್ಯೋ ಸಾರಿ ಸರ್, ವಿನಯ್ ಅವರೇ ನಮಗೆಲ್ಲ ಡೈಲಾಗ್ ಎಲ್ಲ ಒಳ್ಳೆ ಡೈಲಾಗ್ ಸ್ಪಾಟ್ನಲ್ಲಿ ತುಂಬ ನಮಗೆ ಏನು ಬೇಕು ಹೆಂಗೆ ಬೇಕು ಅಂತ ನಮಗೆಲ್ಲ ತಿದ್ದಿ ಮಾಡಿ ಒಂದು ನಾವು ಬೆಳಿಬೇಕಂದ್ರೆ ಡೈಲಾಗೇ ನಮಗೆ ಮುಂದೆ. ತುಂಬ ಥ್ಯಾಂಕ್ಸ್ ವಿನಯ್ ಸರ್. ಎಲ್ಲರಿಗೂ ನವಾಜ್ ನನ್ನ ಮಗನ ಪಾತ್ರ ಮಾಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸೊಸೆನೂ ಬಂದು ಕೂತವ್ರೆ ಇಲ್ಲೇ ಹಿಂದೆ. ಆಮೇಲೆ ಒಂದು ಮಾತೇನೆಂದರೆ, ನನಗೆ ಈ ವೇದಿಕೆ ಮೇಲೆ ಬಂದು ಇವತ್ತು ನಾನು ಕೂತ್ಕೊಂಡಿದ್ದೀನಿ ಅಂದರೆ ನಮ್ಮ ಸುಬ್ರಹ್ಮಣ್ಯ ಸರ್ ಫಸ್ಟ್ ನನಗೆ ಅವಕಾಶ ಕೊಟ್ಟಿದ್ದು ಒಂದು 15 years ಬ್ಯಾಕ್. ತುಂಬ ಥ್ಯಾಂಕ್ಸ್ ಅವ್ರಿಗೆ. ಇವತ್ತು ನೋಡ್ತಾ ಇದ್ದೀನಿ, ಭಾಳ ಖುಷಿ ಆಯ್ತು ನನಗೆ. ನಮಸ್ಕಾರ ಸರ್, ನಿಮ್ಮ ಕಡೆಯಿಂದ ನಾನು ಅನ್ನ ತಿಂತಾ ಇದ್ದೀನಿ ಇಂಡಸ್ಟ್ರಿಲಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಹಾಗೆ ನಮ್ಮ ಲಕ್ಷ್ಮೀಕಾಂತ್ ಸೂರ್ಯ ಅವರು ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯ ಕಲಾವಿದರಿಗೂ ಹಾಗೂ ನಮ್ಮ ದೊಡ್ಡಬಳ್ಳಾಪುರದ ಬಡವರ ಬಂಧು ಮುನೇಗೌಡರಿದ್ದಾರೆ, ಎಲ್ರಿಗೂ ಕೂಡ ನನ್ನ ಅನಂತಪೂರ್ವಕ ನಮಸ್ಕಾರಗಳು. ಫೆಸ್ಟಿವಲ್ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಅನಂತಪೂರ್ವಕ ನಮಸ್ಕಾರಗಳು. ನಾನು ಈ ಸಿನಿಮಾದಲ್ಲಿ ಗಣೇಶ್ ರಾವ್ ಸರ್ ಅವರ ಮಗನ ಪಾತ್ರದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ, ಮೈನ್ ವಿಲನ್ ಆಗಿ ಮಾಡಿದ್ದೀನಿ. ನನ್ನ ತಂದೆಯವರು MLA ಕ್ಯಾರೆಕ್ಟರ್ ಆಗಿ ಇದರಲ್ಲಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ತುಂಬ ಕಷ್ಟಪಟ್ಟು ಆ ಕಷ್ಟನೆಲ್ಲ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ಗೆ ಮತ್ತು ನಿರ್ದೇಶಕರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟರ್ ಹೆಂಗೆ ಅಂತಂದರೆ ತುಂಬ ಫಾಸ್ಟು. ನೈಟ್ 2 ಗಂಟೆ ಆದರೂ ನಮ್ಮ ಹತ್ರ ಸಾಂಗ್ ಶೂಟ್ ಮಾಡಿಸ್ತಾನೆ ಇರ್ತಿದ್ರು.
ಥ್ಯಾಂಕ್ಸ್ ಹೇಳಕ್ಕೆ ಕೇಳ್ತಾ ಕಾರ್ತಿಕ್ ಸರ್ಗೆ ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಬನ್ನಿ, ಎಲ್ಲರೂ ಸಹಕಾರ ಮಾಡಬೇಕು. ಮುಖ್ಯವಾಗಿ ಮಾಧ್ಯಮದವರು ನಮ್ಮ ಸಿನಿಮಾ ಬಗ್ಗೆ ಸ್ವಲ್ಪ ಇದು ಮಾಡಿ, ತುಂಬ ಕಷ್ಟಪಟ್ಟು ನಮ್ಮ ಪ್ರೊಡ್ಯೂಸರು ಅವ್ರು ಯಾವ ಥರ ಅಂತಂದರೆ, ನೀವು ನೋಡ್ಬೋದು, ಹೋಟ್ಲಿಗೆ ಬಂದರೆ ತಟ್ಟೆ ತೊಳಿತಿರ್ತಾರೆ, ಊರಿಗೆ ಹೋದ್ರೆ ಹಸು ಮೇಯಿಸ್ತಿರ್ತಾರೆ, ವ್ಯವಸಾಯ ಮಾಡ್ತಾರೆ. ಆ ಥರ ವ್ಯಕ್ತಿ ಈ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾರೆ. ಥ್ಯಾಂಕ್ ಯು. ಇನ್ನು ನಮ್ಮ ಸಂಭಾಷಣೆ ಬರೆದಿರುವಂಥವ್ರು ಮಾತಾಡಲ್ಲ ಅಂತ ಹೇಳಿದ್ದಾರೆ. ನಾವು ಬರೀ ಡೈಲಾಗ್ ಬರೆಯೋರು ಡೈಲಾಗ್ ಹೇಳಲ್ಲ ಅಂತ, ಆದರೂ ಒಂದು ಮಾತು. ಎಲ್ರಿಗೂ ನಮಸ್ಕಾರ. ವಿನಯ್ ಮೂರ್ತಿ. ಸಂಭಾಷಣೆ ಬರೆಯೋಕೆ ಅವಕಾಶ ಕೊಟ್ಟಂತ ಕಾರ್ತಿಕ್ ಅವರಿಗೆ ಧನ್ಯವಾದನ ಸಲ್ಲಿಸ್ತಾ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಸಹಕಾರ ಈ ಚಿತ್ರದಂಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಚಿಕ್ಕಣ ಅವರು ಸಿರಿ ಮ್ಯೂಸಿಕ್ನ ಸಂಸ್ಥಾಪಕರು. ನಮ್ಮ ಸಿನಿಮಾದ ಹಾಡುಗಳು, ಟೀಸರ್, ಟ್ರೈಲರ್ನೆಲ್ಲ ಅವರ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗಿದೆ. ಮತ್ತು ಒಂದು ಜೋರಾದ ಚಪ್ಪಾಳೆ ಬರಬೇಕು. ನೆನ್ನೆಶ್ವರ ಹುಟ್ಟಿದ ಹಬ್ಬ ಆಗಿದೆ. ಸೊ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಬಿಲೇಟೆಡ್ ವಿಶಸ್ ಅಂತ ಹೇಳ್ತಾ ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರಂಥ ಗಣ್ಯರೆಲ್ಲರಿಗೂ ನಮಸ್ಕಾರ. ಮಾನ್ಸ್ಟರ್ ತುಂಬ ಅದ್ಭುತವಾಗಿದೆ. ನಾನು ಫಸ್ಟು ಕಾರ್ತಿಕ್ ವೆಂಕಟೇಶ್ ಸ್ಟಾರ್ಟಿಂಗ್ ಏನು ಹೇಳಿದ್ರು ಅಂದರೆ, ಸರ್ ಇದರಲ್ಲಿ ಒಂದು 5 ಸಾಂಗ್ ಇದೆ ಅಂದರು. ನೆಕ್ಸ್ಟು ಇಲ್ಲ 7 ಸಾಂಗ್ ಇದೆ ಅಂದರು. ನೆಕ್ಸ್ಟು 9 ಸಾಂಗ್ ಇದೆ ಅಂದರು. ಆಮೇಲೆ ಇಲ್ಲಿ ನೋಡ್ತೀನಿ ಕಲಾವಿದ್ರ ದಂಡೆಲ್ಲ ನೋಡಿದಾಗ ಅದೂ ಕಡಿಮೆ ಐತೆ ಅಂತ ಅನ್ನೋ ಥರ ಅನಿಸುತ್ತೆ. ತುಂಬ ಅದ್ಭುತವಾಗಿ ಹಾಡುಗಳು ಬಂದಿದೆ. ದಯವಿಟ್ಟು ಸಿರಿ ಮ್ಯೂಸಿಕಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಸುರೇಶ್ ಅವರೇ ಧನ್ಯವಾದಗಳು. ಇನ್ನು ನಮ್ಮ ಸಿನಿಮಾ ತಂಡದವರ ಪರವಾಗಿ ಲಾಸ್ಟ್ ಮಾತನಾಡ್ತಿರೋವಂಥದ್ದು, ಆವಾಜ್ ಬಿಡೋದು ಯಾವಾಗಲೂ ಯಾವ್ದಾದ್ರು ಸಿನಿಮಾ ರಿವ್ಯೂ ನೋಡ್ಕೊಂಡು ಬಂದ್ರೆ ಅಂತ ಹೇಳಿದ್ರೆ ಅವರು ನಮ್ಮ ರಿವ್ಯೂ ನವಾಜ್. ಸೊ ರಿವ್ಯೂ ಸ್ಟೈಲಲ್ಲೇ ಈ ಪಾತ್ರದ ಬಗ್ಗೆ ಹೇಳಬೇಕು. ನೋಡೋಣ ಹೇಗೆ. ಸೈಕ್ ಸೆಂಟ್ರಿಗೆ ಬಂದ್ಬಿಡ್ತೀನಿ ನಾವು ಫಸ್ಟ್. ಅಪ್ಪನ ಪಾತ್ರ ಮಾಡಿರೋ ರಫೀಕ್ ಅವರು ಬ್ಲ್ಯಾಕ್ ಡ್ರೆಸ್, ಮಗನ್ ಪಾತ್ರ ಮಾಡಿರೋಂತ ನವಾಜು ಬ್ಲ್ಯಾಕ್ ಡ್ರೆಸ್. ಓಕೆ. ಸಂತಗೆ ಮೊದಲನೇ ಸರಿ ಒಂದು ಫ್ಯಾನು ಮಾತಾಡ್ತಾರೆ. ಯಶು ಹೆಸರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂತು ಅಣ್ಣನ ಬಗ್ಗೆ ಒಂದು ಡೈಲಾಗ್ ಹೊಡಿತೀನಿ. ಅಪ್ಪುನ ಅಂತಾರೆ ಪವರ್ ಸ್ಟಾರ್, ದರ್ಶನ್ ಅಂತಾರೆ ಚಾಲೆಂಜಿಂಗ್ ಸ್ಟಾರ್, ನಮ್ಮ ಸಂತಣ್ಣನ ಅನ್ಬೇಕು ಮಾನ್ ಸ್ಟಾರ್. ಅಪ್ಪುದೊಂದು ಸಾಂಗ್ ಹೇಳ್ತೀನಿ. ಕಾಣದಂತೆ ಮಾಯವಾದನೋ, ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಕಾಣದಂತೆ ಮಾಯವಾದನೋ, ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನೋ. ಕಾಣದಂತೆ ಮಾಯವಾದನೋ, ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ. ಥ್ಯಾಂಕ್ ಯು. ಸೋ ಸ್ವೀಟ್. ಥ್ಯಾಂಕ್ ಯು ಕನ್ನ. ಏನು ನವಾಜ್, ರಿವ್ಯೂ ಸ್ಟೈಲಲ್ಲಿ ಬಿಡಿ ಒಂದು ಆವಾಜ್. ಕಮಾನ್. ಇಲ್ಲ ಎಲ್ರಿಗೂ ನಮಸ್ಕಾರ. ನಾನು ನವಾಜ್ ಮಾತಾಡ್ತಿದ್ದೀನಿ. ಏನೋ ಇವತ್ತು ನಾಚಿಕೆ ಆಗ್ತಿದೆ ಏನೋ ಮಾತಾಡಕ್ಕೆ. ಯಾಕೆ ಬೇರೆದೇನಂದ್ರೆ ಇಲ್ಲ ಇಲ್ಲಿ ಹೋಗಿ ಅಲ್ಲ, ನಾಚಿಕೆ ಆಗ್ತಾ ಇದೆ ಅಂತಾನೆ ಸೆಕೆಂಡ್ ರೋಲ್ ನಿಂತಿರೋದು ಅಣ್ಣ. ಇಲ್ಲ ಏನಂದ್ರೆ, ನಾನು ಬೇರೆ ಸಿನಿಮಾಗಳಿಗೆ ಬಂದಾಗ ನಮ್ಮ ಮನೋಣ ಆಗಿರ್ಬೋದು, ಮೋಕ್ಷಣ ಆಗಿರ್ಬೋದು ಎಲ್ಲ ಅಂತಿದ್ರು, ನಾವು ಬೇರೆ ಎಲ್ಲ ಬರ್ತೀಯ, ಡೈಲಾಗ್ ಹೇಳ್ತೀಯ, ನಿಂದೇವಾಗ್ಲೂ ಸಿನಿಮಾ ಬರುತ್ತೆ ಅಂತ. ಆ ಚಾಮುಂಡಿ ತಾಯಿ ಅಲ್ಲ ಕಂಡ್ಬಿಟ್ಟಿದ್ದಾರೆ. ಇವಾಗ ನನ್ನ ಸಿನಿಮಾ ಬಂದಿದೆ ಅಣ್ಣ, ಒಳ್ಳೆ ಪಾತ್ರ ಮಾಡಿದ್ದೀನಿ, ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂತಿದ್ದೀನಿ ಅಷ್ಟೇ. ಆದ್ರೆ ಬೇರೆ ಸಿನಿಮಾಗಳಿಗೆ ಹೋಗಿ ಡೈಲಾಗ್ ಹೇಳೋದಂದ್ರೆ 2 ನಿಮಿಷ ಠಕ್ 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 ಅಂತ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಅದೇನು ತಲೆ ಕೆಡಿಸ್ಕೊಳಂಗಿಲ್ಲ. ಆದ್ರೆ ನಾನು ಒಂದೇನೋ ಒಂದು ಮಾಡಿದಾಗ ಅದು ಹೆಂಗಿರುತ್ತೆ ಅಂದ್ರೆ ಒಂಥರ ನಡಕ್ತಾ ಇರುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ. ಅದು ಏನೋ ಒಂದು ಮಾಡಿದೀನಿ, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಈಗ ಕೇಳ್ಕೊಳಕ್ಕೆ ಒಂಥರ ನಡಕ್ತಾ ಇರುತ್ತೆ. ಸೊ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ನಮ್ಮ ಪ್ರೊಡ್ಯೂಸರು ಪುಟ್ಟರಾಜ್ ಅವ್ರು ಆಗಿರ್ಬೋದು, ಡೈರೆಕ್ಟರ್ ನಮ್ಮ ಆರೋನ್ ಕಾರ್ತಿಕ್ ಆಗಿರ್ಬೋದು. ಸಿನಿಮಾ ಬಂದ್ಬಿಟ್ಟು ನಾರ್ಮಲ್, ಇವಾಗ ಏನೋ ನಾರ್ಮಲ್ ಹೋದ್ವಿ, ಸಿನಿಮಾ ನೋಡಿದ್ವಿ, ಬಂದ್ವಿ, ಆ ಥರ ಏನಿರಲ್ಲ. ಒಳ್ಳೆ ಕಾನ್ಸೆಪ್ಟ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆದ್ರೆ ನಮ್ಮ ಧರ್ಮಣ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಒಪ್ಕೊಳ್ಳಲ್ಲ.
ಅವರಿಗೆ ಸಿನಿಮಾ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ ಅದು ಸಿನಿಮಾನೇ ಒಪ್ಕೊಳ್ಳೋದು. ಇವರು ಈ ಸಿನಿಮಾದಲ್ಲಿ ಮಾಡ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ಡೈಲಾಗ್ ಹೇಳಕ್ಕೆ ನನಗೆ ಏನೋ ಒಂಥರ ಸೀರಿಯಸ್ ಆಗಿ ಭಯ ಆಗ್ತಿದೆ ಇವತ್ತು. ಆರು ಒಂಚೂರು ಜೋಶ್ ಕೊಡ್ರಿ, ಏನೋ ಒಂದು 2 ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಸಿಂಪಲ್. ಅಣ್ಣ ಚಿಕ್ಕಮಗಳು ನೋಡಿದ್ರೆ ಆಗ್ಬಿಡ್ತಾರೆ ಡರ್ರು, ಚಿಕ್ಕಮಗಳು ನೋಡಿದ್ರೆ ಆಗ್ಬಿಡ್ತಾರೆ ಡರ್ರು. ಇಲ್ಲಿರೋ ಪ್ರತಿಯೊಬ್ರು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಮಾನ್ಸ್ಟರ್ರು. ತುಂಬಾ ಕಷ್ಟಪಟ್ಟು, ಅಷ್ಟು ಈಸಿಯಾಗಿ ಸಿಂಪಲ್ ಆಗಿ ಯಾವ್ದು ಮಾಡಿಲ್ಲ ಅಣ್ಣ, ತುಂಬಾ ಕಷ್ಟಪಟ್ಟು ಮಾಡಿದೀವಿ ಪ್ರತಿಯೊಂದು. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಅಣ್ಣ ನಾನು ಇದು ಡೈಲಾಗ್ ಅಷ್ಟೇ ಅಲ್ಲ ಅಣ್ಣ, ಆಕ್ಟಿಂಗ್ ಮಾಡ್ತೀನಿ ಅಣ್ಣ, ಒಂದ್ಸಲಿ ಚಾನ್ಸ್ ಕೊಡಿ ಅಣ್ಣ, ಒಂದ್ಸಲಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಂತ ಇರ್ತೀನಿ. ಆ ಒಂದು ಚಾನ್ಸು ನಮ್ಮ ಪುಟ್ಟರಾಜ್ ಅವ್ರು ಆಗಿರ್ಬೋದು, ನಮ್ಮ ಆರೋನ್ ಕಾರ್ತಿಕ್ ಆಗಿರ್ಬೋದು, ಬನ್ನಿ ನಾವು ಸರ್ ಒಂದ್ಸಲಿ ಮಾಡೋಣ ಅಂತ ಅಂದ್ಬಿಟ್ಟು ಕೊಟ್ರು. ಅವ್ರು ಖುಷಿ ಪಟ್ಟಿದ್ದಾರೆ. ಅಂದ್ರೆ ನಮ್ಮ ಕೆಲಸ ಏನಿದೆ, ನಮಗೆ ಯಾರು ಚಾನ್ಸ್ ಕೊಟ್ಟಿರ್ತಾರೆ, ಯಾರು ನಮ್ಮನ್ನ ಕರೆದ್ಬಿಟ್ಟು ನಿಮ್ಗೆ ಒಂದ್ಸರಿ ನೋಡೋಣ ನಾವು ಸರ್ ಏನ್ ಮಾಡ್ತೀರಾ ಅಂತ ಅಂತಾರೆ, ಅವ್ರಿಗೆ ಖುಷಿ ಪಡಿಸ್ಬೇಕು. ಇವ್ರುಗಳು ಖುಷಿ ಪಟ್ಟಿದ್ದಾರೆ ಅಂದ್ರೆ, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು ಖುಷಿ ಪಟ್ಟಿದ್ದಾರೆ ಅಂದ್ರೆ 100% ಆಡಿಯನ್ಸ್ ಖುಷಿ ಪಟ್ಟೇ ಪಡ್ತೀರಾ. ಪ್ರತಿಯೊಬ್ರು ಒಂದೇ ಒಂದ್ಸಲ ಬಂದ್ಬಿಟ್ಟು ನಾನು ಇಷ್ಟೇ ಕೇಳೋದು, ನೀವು ನಾನು ಇವಾಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಬನ್ನಿ ಸಿನಿಮಾ ನೋಡಿ ಬರ್ಲೇಬೇಕು, ಎಲ್ಲರೂ ಬರ್ಲೇಬೇಕು, ಸಿನಿಮಾ ನೋಡ್ಲೇಬೇಕು. ಬೈ ಟ್ರೈಲರ್ ನೋಡಿ ಚೆನ್ನಾಗಿದೆ, ಸಿನಿಮಾ ಕಾನ್ಸೆಪ್ಟೇ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದ್ಬಿಟ್ಟು ಒಂದ್ಸಲಿ ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಬಂದ್ಬಿಟ್ಟು ಒಂದ್ಸಲ ಎಲ್ಲರೂ ಕೈ ಹಿಡೀರಿ ಅಂತ ಅಂದ್ಬಿಟ್ಟು ಕೇಳ್ಕೊಂತ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೇಳ್ಕೊಂತ ಇದ್ದೀನಿ ನಾನು, ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಅಂದ್ಬಿಟ್ಟು. ತುಂಬಾ ಭಯ ಆಗ್ತಿದೆ, ಆದ್ರೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ರಕ್ಷಕ್ ಸ್ಟೇಜ್ಗೆ ಬರಬೇಕಾಗಿ ಕೋರಿಕೆ. ಸ್ನೇಹಿತರು ಕರೆದಿರೋದಕ್ಕೆ ರಕ್ಷಕ್ ಬಂದಿದ್ದಾರೆ. ಹಂಗೆ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿರೋ ಪೂರ್ವಿ, ಎಲ್ಲಿ ಪೂರ್ವಿ, ಪುಟ್ಟಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ, ಯಾಕಂತ ಹೇಳಿದ್ರೆ ಈ ಚಿತ್ರದಲ್ಲಿ ನಾನು ಮಾಡಬೇಕಿತ್ತು, ಬಿಗ್ ಬಾಸ್ಗೆ ಹೋಗಿ ಬಂದ ಕವರ್ ಆಗ ಈ ಸಿನಿಮಾದಲ್ಲಿ ನಾನು ಮಾಡಬೇಕಿತ್ತು, ಆಗಿಲ್ಲ. ಒಂದು ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇದ್ದೇವೆ ಫ್ಯಾಮಿಲಿ ವಿಚಾರದಲ್ಲಿ, ಅದಕ್ಕೋಸ್ಕರ ಒಳ್ಳೇದಾಗಲಿ. ಪುಟ್ಟರಾಜ್ ಅಣ್ಣಂಗೆ ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ, ಇನ್ನು ದೇವ್ರ ಶಕ್ತಿ ಕೊಡಲಿ, ದೊಡ್ಡ ಸಿನಿಮಾಗಳು ಮಾಡಿ ಇನ್ನು ದೊಡ್ಡ ಹೀರೋ ಜೊತೆಲ್ಲ ಒಂದು ಕನಸಿದೆ ಅವ್ರಿಗೆ. ಅಂದರೆ ಮೊದಲನೇ ಸಿನಿಮಾ ಹೇಳ್ತಿದ್ದೆ ಅಣ್ಣ ಸಕ್ಕದಾಗಿ ಬರಬೇಕು, ಮತ್ತೊಂದು ಮಾಡೋಣ ಎಲ್ಲ ಅಣ್ಣ ಅಂತ. ಇದು ಮೊದಲನೇ ಸಿನಿಮಾ ನಾನು, ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಇದು. ನೆಕ್ಸ್ಟ್ ಸಿನಿಮಾ ಇನ್ನೂ ಸಕ್ಕದಾಗಿ ಮಾಡೋಣ, ಎಲ್ಲ ಟೆಕ್ನಿಷಿಯನ್ಸ್ಗಳನ್ನೂ ಇನ್ಕ್ಲೂಡ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡೋಣ ಅಂತ. ಅಣ್ಣ ಒಳ್ಳೇದಾಗಲಿ, ನಿಮ್ಮ ಕನಸು ನನಸಾಗಲಿ ಅಣ್ಣ. ಮತ್ತು ನಿಮ್ಮ ಮಗನೂ ಕೂಡ ಈ ಸಿನಿಮಾದಲ್ಲಿ ಲಾಂಚ್ ಮಾಡ್ತಾ ಇದ್ದೀರಾ, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇಲ್ಲೆಲ್ಲರೂ ನನ್ನ ತಂದೆ ಜೊತೆ ಸ್ನೇಹಿತರೆ. ಮತ್ತು ಮಂಜು ಮಾಸ್ತರ್, ನಾನು ಅವಾಗ ಪೊಲೀಸ್ ಸ್ಟೋರಿನಲ್ಲಿ ಅಪ್ಪನ ಜೊತೆ ಮಾಡಿದಾಗ ನಾನು ತುಂಬ ಚಿಕ್ಕವನು, ಅವಾಗ ಬಂದು ನೋಡಿದ್ದು. ಹೌದೌದು, ಅವಾಗ ನಾನು ಶೂಟಿಂಗಿಗೆ ಬಂದು ನೋಡಿದ್ದು. ನಿಮ್ಮ ತಿರ್ಗಾ ನೋಡಿ ಖುಷಿ ಆಯಿತು. ಮತ್ತು ನನ್ನ ಬ್ರದರ್ ಅಂತ ಧರ್ಮ ಕೀರ್ತಿರಾಜ್ ಅವರು ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಇನ್ನೊಂದು ಹೇಳ್ತೀನಿ, ಇವತ್ತು ಅಂದರೆ ಎಲ್ಲ ದೊಡ್ಡ ಚಿತ್ರಗಳೇ ಬರಬೇಕು, ಮತ್ತೊಂದು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಇದೇ ಥರ ಇರಬೇಕು ಸಿನಿಮಾ, ಇದೇ ಥರ ಪ್ರಾಜೆಕ್ಟ್ ಆಗಬೇಕು, ನಮ್ಗೆ ಇದೇ ಥರ ಸಾಂಗ್ ಇರಬೇಕು, ಮೇಕಿಂಗ್ ಇರಬೇಕು. ಆನೆ ಬರ ಆನೆಗೆ, ಇರುವೆ ಬರ ಎಷ್ಟಾಗುತ್ತೋ ಅಷ್ಟರಲ್ಲೇ ಸಿನಿಮಾ ಮಾಡಿರ್ತಾರೆ. ಆನೆ ಬರ ಕೋಟಿಯಂಗಟ್ಲೆ, 100 ಕೋಟಿ, 150 ಕೋಟಿ ಈ ಥರ ಸಿನಿಮಾಗಳು ಹಾಕಿ ಮಾಡಿದಾಗ ನೀವು ಬರೀ ಅಂಥ ಸಿನಿಮಾಗೆ ಮಾತ್ರ ಹೋಗಿ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಒಳ್ಳೊಳ್ಳೆ ಸಿನಿಮಾಗಳು ಕಂಟೆಂಟ್ಸ್ ಇರುತ್ತೆ, ಹೋಗಿ ಸಿನಿಮಾ ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಇದು ಒಳ್ಳೆ ಸಿನಿಮಾನ ಇಲ್ವಾ ಅಂತ. ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ರಿವ್ಯೂ ಕೊಡ್ತಾನೆ, ಯಾರೋ ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಮಾತಾಡ್ತಾನೆ, ಅದ್ರ ಬಗ್ಗೆ ಯಾರೋ ಒಬ್ಬ ರಿವ್ಯೂ ಮಾಡ್ತಾನೆ ಅಂದ ತಕ್ಷಣ ಈ ಸಿನಿಮಾ ಚೆನ್ನಾಗಿಲ್ಲಪ್ಪ ಬಿಟ್ಬಿಡು, ಇಲ್ಲಿಗೆ ಹೋಗೋದು ಬೇಡ ಅಂತ. ಅವ್ನು ಯಾರೋ ಹೇಳ್ದ, ಅವ್ನ ತಲೆನೇನೋ ಬೇರೆ ಇರುತ್ತೆ, ಅದಕ್ಕೋಸ್ಕರ ಅವ್ನಿಗೆ ಇಷ್ಟ ಆಗಿಲ್ಲ. ನಿಮ್ಗೆ ಇಷ್ಟ ಆಗ್ಬೋದು ಆ ಸಿನಿಮಾ. ದಯವಿಟ್ಟು ಚಿತ್ರ ನೋಡಿದಾಗ ಚಿತ್ರಮಂದಿರಗಳು ಉಳಿಯುತ್ತೆ, ಈ ಥರ ಹೊಡೆದಾಕೊಳ್ಳೋ ಪರಿಸ್ಥಿತಿ ಬರಲ್ಲ ನಮಗೆ. ಮುಂದಿನ ದಿವಸಗಳಲ್ಲಿ ನಮ್ಮಂಥ ಯಂಗ್ಸ್ಟರ್ಸ್ಗಳು ಇವತ್ತು ನಾವೆಲ್ಲ ಬೆಳೀತಾ ಇದೀವಿ ಅಂತ ಹೇಳಿದ್ರೆ ನಮಗೂ ಭಯ ಆಗುತ್ತೆ. ನೋಡಪ್ಪ ದೊಡ್ಡ ಸಿನಿಮಾಗಳೇ ಬಂತು, ಹಿಂಗೆ ಹೋಗ್ತದೆ, ಇವಾಗ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಅನ್ಸುತ್ತೆ, ಭಯ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಚಿತ್ರರಂಗ ಉಳಿಸ್ಬೇಕು ಅಂತ ಹೇಳಿದ್ರೆ ಜನಗಳೆಲ್ಲ ಬಂದು ಮನೆಯಿಂದ ಆಫೀಸ್ ಆಗಿರ್ಬೋದು ಮತ್ತೊಂದು ಎಲ್ಲ ಕೆಲಸಗಳಿರುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೊತೀವಿ. ಇದೇ ಒಂದು 10 ವರ್ಷದ ಮುಂಚೆ ಯಾವುದೋ ಸೋಷಿಯಲ್ ಮೀಡಿಯಾ ಮತ್ತೊಂದು ಯೂಟ್ಯೂಬ್ ಚಾನಲ್ಸ್ ಏನೂ ಇರಲಿಲ್ಲ, ಬರೀ ಮೀಡಿಯಾದಲ್ಲಿ ಮಾತ್ರ ತೋರಿಸೋರು ಈ ಥರ ಸಿನಿಮಾ ಬರ್ತಿದೆ ಹೋಗಿ ನೋಡಿ ಅಂತ. ಅವತ್ತು ನೀವೆಲ್ಲರೂ ಹೋಗಿ ನೀಟಾಗಿ ಕೂತ್ಕೊಂಡು 2 ಗಂಟೆ ಸಿನಿಮಾ ನೋಡ್ತಿದ್ದೆ, ಆಶೀರ್ವಾದ ಮಾಡ್ತಿದ್ರಿ, ಇಲ್ಲಿ ಗಂಟೆ ಬೆಳೆಸ್ಕೊಂಬಂದಿರ. ಇವತ್ತು ಬಂದಿರೋರೆಲ್ಲ ಅವತ್ತು ನೀವು ಆಶೀರ್ವಾದ ಮಾಡಿದ್ದೀವಿ, ಅದೆಲ್ಲ ದೊಡ್ಡ ಸ್ಟಾರ್ಸ್ಗಳಾಗಿದ್ದಾರೆ. ಅದೇ ರೀತಿ ನಮ್ಮಂಥವ್ರು ಹೊಸಬ್ರು ಬಂದಾಗ ನೀವು ಎಂಟರ್ಟೈನ್ ಮಾಡಬೇಕು, ಎಂಕರೇಜ್ ಮಾಡಬೇಕು, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಪಾಸ್ ಮಾಡಬೇಕು. ಬರೀ ಕೆಟ್ಟ ರಿವ್ಯೂಗಳೇ ಕೆಟ್ಟ ಕಮೆಂಟ್ಸ್ಗಳೇ ಪಾಸ್ ಮಾಡ್ಕೊಳಕ್ಕೆ ಬಂದರೆ ನಮಗೂ ಒಂದು ಎಲ್ಲೊಂದು ಕಡೆ ಬೇಜಾರಾಗುತ್ತೆ, ನಾವು ಒಂದು ಸ್ವಲ್ಪ ಕುಗ್ಗೋ ಥರ ಬರ್ತೀವಿ. ದಯವಿಟ್ಟು ಅದನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ, ಎಲ್ಲರೂ ಎಂಕರೇಜ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನಾನು ಹೇಳೋದು ಮಾತಾಡಿದ್ದು ತಪ್ಪಾಗಿದ್ರೆ ಕ್ಷಮಿಸ್ಬೇಡಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು ರಕ್ಷನ್. ಹಾಗೆ ಸ್ಟೇಜಲ್ಲಿ ನಮ್ಮ ಜೊತೆನೇ ಇರಬೇಕು. ರಕ್ಷಕರಿಗೆ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ
ನಮ್ಮ ಸಿನಿಮಾ ಶೂಟಿಂಗ್ ಆದಾಗಿಂದ ಹಿಡಿದು ಇವತ್ತರೆಗೂ ಶೂಟಿಂಗ್ ಶೆಟ್ಗೆ ಆಲ್ಮೋಸ್ಟ್ ಒಂದು 7 ಶೆಟ್ಟಿ ಎಂಟ್ರಿ ಕೊಟ್ಟರು. ಇವತ್ತು ಆಡಿಯೋ ಲಾಂಚ್ಗೂ ಬಂದಿದ್ದಾರೆ. ಮುಂದಿನ ತಿಂಗಳಲ್ಲಿ ಸಿನಿಮಾ ಲಾಂಚ್ಗೂ ಮುಂದೆ ನಿಂತ್ಕೊಂಡು ನಾನು ಬ್ಯಾಕ್ ಸಪೋರ್ಟ್ ನಾನು ಬರ್ತೀನಿ, ನಾನು ಮುಂದೆ ನಿಂತ್ಕೊಂತೀನಿ ಅಂತ ಹೇಳ್ತವ್ರೆ. ಭಾಳ ಖುಷಿ ಆಯಿತು. ಈ ಥರ ಬಂದು ಸಪೋರ್ಟ್ ಮಾಡೋಕ್ಕೆ ಬರೋವಾಗ ಎಷ್ಟು ಖುಷಿ ಆಗುತ್ತೆ ಹೇಳ್ರಿ, ಭಾಳ ಖುಷಿ ಆಗುತ್ತೆ. ಮುಂದಿನ ತಿಂಗಳಲ್ಲಿ ರಕ್ಷಕಕ್ಕೂ ಒಳ್ಳೇದಾಗಲಿ, ಒಳ್ಳೆ ದಿನ ಬರುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಂದಿನ ದಿನ ಒಳ್ಳೆ ನ್ಯೂಸ್ ಅರ್ಜೆಂಟಾಗಿ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಯದುನಂದನ್ ಬಾಲನಟ ಈ ಸಿನಿಮಾನಲ್ಲೂ ಆಕ್ಟ್ ಮಾಡಿದೆ, ಪುಟಾಣಿ ಸ್ಟೇಜ್ನಲ್ಲಿದ್ದಾರೆ. ಒಳ್ಳೇದಾಗ್ಲಿ ಕಂದನ್ಗೆ ಅಂತ ಹೇಳ್ತಾ ದಯವಿಟ್ಟು ವಿದ್ಯುಕ್ತವಾಗಿ ನಮ್ಮ ರಕ್ಷಕ್ ಜೊತೆ ಆಗಬೇಕು, ಸ್ಟೇಜ್ನಲ್ಲೇ ಲಾಂಚ್ ಮಾಡಬೇಕು, ಸಿನಿಮಾದ ಆಡಿಯೋ ಲಾಂಚ್ ಮಾಡಬೇಕು. ಐ ಕೈಂಡ್ಲಿ ರಿಕ್ವೆಸ್ಟ್ ಗೆಸ್ಟ್ಗಳು ಕೂಡ ಜೊತೆ ಆಗಬೇಕು ವೇದಿಕೆಯಲ್ಲಿ. ನಮ್ಮ ಒಟ್ಟಿಗೆ ಮುನೇಗೌಡರು ದಯಮಾಡಿ ವೇದಿಕೆಗೆ ಬರಬೇಕು. ಕಿಮ್ಸ್ ಹಾಸ್ಪಿಟಲ್ನ ಅಧ್ಯಕ್ಷರು ಟೆಕ್ನಿಷಿಯನ್ಸ್ ಬನ್ನಿ. ಆಯುಷ್ ಸ್ವಾಮಿ ಸರ್, DOP ಸೂರ್ಯ ಸರ್, ಚುಂಚೇಗೌಡರು, ಉಮೇಶ್ ಬಣ್ಕರ್ ಅವರು ಜೊತೆಗೂಡಿ ಲಾಂಚ್ ಮಾಡಬೇಕು. ವೆಂಕಟರಾಮ್ ರೆಡ್ಡಿ ಅವರು, ಹರೀಶ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಹಿರಿಯ ನಿರ್ಮಾಪಕರು ನಾಗೇಶ್ ಅವರು, ಕನ್ನಡ ಪರ ಹೋರಾಟಗಾರರು ಉಮೇಶ್ ರವರು ದಯಮಾಡಿ ಬರಬೇಕು ವೇದಿಕೆಗೆ. ಸುರದೇವಪುರದ ಸಮಾಜ ಸೇವಕರು ರವಿಕುಮಾರ್ ಅವರು, ಹಾಗೆ ಎಲ್ಲೋ ಟ್ರಾವೆಲ್ಸ್ನ ಸ್ಥಾಪಕರಾದಂತಹ ವೆಂಕಟರಾಮ್ ರೆಡ್ಡಿ ಅವರು, ಶ್ರೀನಿಧಿ ಅಸೋಸಿಯೇಟ್ಸ್ನ ಮಾಲತಿ ಪ್ರಸಾದ್, ಓಬಳಪ್ಪ ಅವರು, ನಿವೃತ್ತ ಶಿಕ್ಷಕರಾದಂತಹ ನಾರಾಯಣ ಸ್ವಾಮಿ, ಹಾಗೆ ಆಲಿಂಗಡಿ ಮಂಜುನಾಥ್ ರವರು, ಸ್ವಸ್ತಿಕಾ BC. ಬಹುಶಃ ಇಷ್ಟು ವರ್ಷಗಳಲ್ಲಿ ನಾನು ನೋಡಿದಂತ ಇಷ್ಟೊಂದು ಜನ ಮಾತಾಡಿದಂತ ಪ್ರೆಸ್ ಮೀಟ್ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬರೋಬ್ಬರಿ 25 ಜನ ಮಾತಾಡಿದ್ದಾರೆ ಇವತ್ತು. ಸೊ ದಿನಗಳು ಓಡ್ಲಿ, ಸಿನಿಮಾ ಇನ್ನೂ ಹೆಚ್ಚು ದಿನಗಳು ಓಡ್ಲಿ, ಎಲ್ಲರ ಒಂದು ಶುಭ ಹಾರೈಕೆ ನಮ್ಮ ಜೊತೆ ಇರ್ಲಿ ಅಂತ ಹೇಳ್ತಾ, ಇಷ್ಟೊಂದು ಜನ ಬಹಳ ಪ್ರೀತಿಯಿಂದ ಬಂದಿದ್ದೀರಾ ಪ್ರೋತ್ಸಾಹವನ್ನ ನೀಡಲಿಕ್ಕೆ. ಬಹಳಷ್ಟು ಬೇರೆ ಬೇರೆ ಸಿನಿಮಾದವರು ಕೂಡ ನಮ್ಮ ಜೊತೆ ಆಗಿದ್ದೀರಾ. ಎಲ್ಲ ಬೇರೆ ಬೇರೆ ಫಿಲ್ಮ್ ಟೀಮ್ಸ್ ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಇನ್ನು ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರ ಸಂಪೂರ್ಣ ಪ್ರೋತ್ಸಾಹ ಇರಲಿ. ಇವತ್ತಷ್ಟೇ ಸಿರಿ ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಲ್ಲಿ ನಮ್ಮ ಆಡಿಯೋ ಲಾಂಚ್ ಆಗಿದೆ, ಟೀಸರ್ ಲಾಂಚ್ ಆಗಿದೆ. ನಿಮ್ಮ ಮೇಲೆ ಕೂಡ ಒಂದು ಜವಾಬ್ದಾರಿ ಇದೆ. ಪ್ಲೀಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಲಿಂಕ್ ಅನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಸಂಪೂರ್ಣ ಮಾನ್ಸ್ಟರ್ ಟೀಮ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.